Hello friends, welcome back again. ನಾವಿವತ್ತು ನೈಟ್ ಆಸ್ ಕಮ್ ಅನ್ನೋ ಸೀರೀಸ್ ನ ಲಾಸ್ಟ್ ಅಂಡ್ ಫೈನಲ್ ಪಾರ್ಟ್ ಆಗಿರೋ 8th ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವೇನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಆ ಎಲ್ಲ ಪಾರ್ಟ್ಸ್ ನ ಕೂಡ ನೋಡ್ಕೊಂಡ್ ಬಂದ್ಬಿಡಿ. ಫೈನಲ್ ಪಾರ್ಟ್ ನ ಮಾತ್ರ ಮಿಸ್ ಮಾಡ್ಕೊಂಡ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮಗೆ ಬೇಕಾಗಿರೋ ಟ್ವಿಸ್ಟ್ ಅಂಡ್ ಟರ್ನ್ ಕೂಡ ಇದ್ರಲ್ಲಿ ಇರುತ್ತೆ. ಸೊ ಮಿಸ್ ಮಾಡದೆ ಲಾಸ್ಟ್ ವರ್ಗೂ ನೋಡಿ. ಆದ್ರೆ ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಜೊತೆಗೆ ಈ ವಿಡಿಯೋ ಎಲ್ಲರಿಗೂ ರೆಕಮೆಂಡ್ ಆಗುತ್ತೆ, ನಮ್ ಚಾನಲ್ ಗೆ ಸಪೋರ್ಟ್ ಮಾಡ್ದಂಗೂ ಇರುತ್ತೆ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಬನ್ನಿ ಇವತ್ತಿನ ಲಾಸ್ಟ್ ಅಂಡ್ ಫೈನಲ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ಅಲ್ಲೇ ನೋಡಿರ್ತೀವಿ, ಎಲ್ಲರೂ ಪಿಂಕ್ ಕಲರ್ ಟಿ ಶರ್ಟ್ ಅವಳೆ ಮಾಫಿಯಾ ಆಗಿರ್ಬೋದು ಅಂತ ಡೌಟ್ ಪಟ್ಟಿರ್ತಾರೆ. ನಮ್ ಹೀರೋ ಹೀರೋಯಿನ್ ಕೂಡ ಡೌಟ್ ಪಟ್ಟಿರ್ತಾರೆ. ಆದ್ರೆ ಈಗ ಹೋಜಂಗ್ ಬಂದು ಹೇಳದ್ಮೇಲೆ ಅವಳ ಮೇಲೆ ಇರೋ ಡೌಟ್ ಸ್ವಲ್ಪ ಕ್ಲಿಯರ್ ಆಗಿರುತ್ತೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ಏನಾದ್ರೂ ಮಾಡ್ಲೇಬೇಕು, ಯಾರ್ ಮಾಫಿಯಾ ಅಂತ ಕಂಡಿಡಿಲೇಬೇಕು ಅಂತ ನಮ್ ಹೀರೋನ್ ಅವಳ ಫೋನ್ ಅಲ್ಲಿ ಒಂದು ಮೆಸೇಜ್ ನ ಹಾಕ್ತಾಳೆ. ನಾವೊಂದು ಕ್ಯಾಮ್ರಾನ ಇಟ್ಟಿದ್ವಿ, ಆ ಕ್ಯಾಮ್ರಾನಲ್ಲಿ ಮಾಫಿಯಾ ಯಾರು ಅಂತ ಗೊತ್ತಾಗ್ಬಿಟ್ಟಿದೆ. ಅದನ್ನ ಕಂಡಿಡಿಬೇಕಂದ್ರೆ ಎಲ್ಲರೂ ಕ್ಯಾಂಟೀನ್ ಏರಿಯಾಗೆ ಬಂದ್ಬಿಡಿ, ನಾವ್ ಇಟ್ಟಿರೋ ಕ್ಯಾಮ್ರಾ ಅಲ್ಲೇ ಇರುತ್ತೆ, ಎಲ್ಲರೂ 30 ಮಿನಿಟ್ಸ್ ಅಲ್ಲಿ ಬಂದ್ಬಿಡಿ ಅಂತ ಒಂದು ಮೆಸೇಜ್ ನ ಹಾಕಿರ್ತಾರೆ. ಇದನ್ನ ನೋಡಿ ಫಸ್ಟ್ ಆ ಜಾಗಕ್ಕೆ ಬರೋದೇ ಜಿನ್ನು. ಅವನು ಬಂದು ಕ್ಯಾಮ್ರಾನೆಲ್ಲ ಹುಡುಕಿ ಎತ್ಬಿಡ್ತಾನೆ. ಅದ್ರಲ್ಲಿರೋ ವಿಡಿಯೋಸ್ ನೆಲ್ಲ ನೋಡ್ತಾ ಇರ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಎಲ್ಲರೂ ಕ್ಯಾಂಟೀನ್ ಗೆ ಬನ್ನಿ ಅಂತ ಹೇಳಿರ್ತಾರಲ್ಲ, ಅದಕ್ಕೆ ಡುಮ್ಮಕ್ಕಿರೋರ್ನ ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ಅವ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಬಂದು ನೋಡಿದ್ರೆ ಅವ್ನಿಗೆ ಹೊಟ್ಟೆನಲ್ಲಿ ತುಂಬಾನೇ ದೊಡ್ಡದಾಗ ಗಾಯ ಆಗಿರುತ್ತೆ, ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಇದನ್ನ ನೋಡ್ಬಿಟ್ಟು ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಏನಿದು ಎಲ್ಲರನ್ನು ಮಾಫಿಯಾಗಿ ತೋರಿಸ್ತಾ ಇದ್ದೀರಲ್ಲ, ಏನ್ರ ನಡೀತಾ ಇದೆ ಅಂತ ನಾವೇ ಅರ್ಧ ಟೆನ್ಷನ್ ಆಗ್ಬೇಕು. ಆದ್ರೆ ಇವ್ನು ಹೇಳ್ತಾನೆ, ಇಲ್ಲ ಇಲ್ಲ ನಾನ್ ಮಾಫಿಯಾ ಅಲ್ಲ, ರಕ್ತ ಬರ್ತಾ ಇದೆ ಅಂದಿದ್ದಕ್ ಮಾತ್ರ ನಾನ್ ಮಾಫಿಯಾ ಆಗ್ಬಿಡ್ತೀನ, ಜಸ್ಟ್ ಗಾಯ ಆಗಿದೆ ಅಷ್ಟೇ ಕಂಡ್ರು ಅಂತ. ಅದ್ರ ಜೊತೆ ಕ್ಲೋಸ್ ಫ್ರೆಂಡ್ ಒಬ್ಬ ಇರ್ತಾನಲ್ಲ ಕ್ಯೂಟ್ ಆಗಿ, ಅವನು ಕೂಡ ಇವನೇ ಮಾಫಿಯಾ ಆಗಿರ್ಬೋದೇನೋ ಅಂತ ಒಂದು ಡೌಟ್ ಇರುತ್ತೆ. ಇದೆಲ್ಲ ಸರಿ ಆಗೋದಿಲ್ಲ, ನೀನ್ ಬಾ ನಮ್ ಜೊತೆ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೇಳ್ಕೊಂಡು ಹೊಟ್ಟೋಗ್ತಾರೆ. ಇನ್ನೊಂದ್ ಕಡೆ ಆ ಜಿನ್ನ ಕ್ಯಾಮ್ರಾನ ನೋಡ್ತಾ ಇರ್ತಾನಲ್ಲ, ಈಗ ಜಾಗಕ್ಕೆ ನಮ್ ಹೀರೋ ಹೀರೋಯಿನ್ ಇಬ್ರು ಬಂದ್ಬಿಡ್ತಾರೆ. ನನಗ್ ಗೊತ್ತು ನೀನೇ ಆಗಿರ್ತೀಯ ಅಂದ್ಬಿಟ್ಟು, ನಂಗೆ ಸ್ಟಾರ್ಟಿಂಗ್ ನಿನ್ ಮೇಲೆ ಡೌಟ್ ಇತ್ತು, ಬಾರೋ ಫಸ್ಟ್ ಇಲ್ಲಿಂದ ಅಂತ ಹೇಳ್ಬಿಟ್ಟು ಅವ್ನ ಕರಿಯಕ್ ನೋಡ್ತಾರೆ. ಆದ್ರೆ ಅವನು ಇಲ್ಲ ಇಲ್ಲ ನಾನ್ ಸುಮ್ನೆ ನಾರ್ಮಲ್ ಆಗಿ ಇಲ್ಲಿ ಬಂದೆ, ನಾನೆಲ್ಲ ಮಾಫಿಯಾ ಅಂತ ಹೇಳ್ಬಿಟ್ಟು ತುಂಬಾನೇ ಕೇಳ್ತಾನೆ. ಆದ್ರೆ ಇವ್ರು ಹೇಳ್ತಾರೆ, ಸುಮ್ನೆ ನಾಟಕ ಎಲ್ಲ ಮಾಡ್ಬೇಡ, ನಿನ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು, ಬಾರೋ ಇಲ್ಲಿಂದ ಅಂತ ಹೇಳ್ಬಿಟ್ಟು ಅವ್ನ ಅಲ್ಲಿಂದ ಹೇಳ್ಕೊಂಡು ಹೋಗ್ಬೇಕು ಅಂತ ನೋಡ್ತಾರೆ. ಇನ್ನೊಂದ್ ಕಡೆ ಆ ಡುಮ್ಮಕ್ಕಿರೋನ ಕರ್ಕೊಂಡ್ ಬರ್ತಾ ಇರ್ತಾರೆ. ಈಗ ನಮ್ ಹೀರೋ ಹೀರೋಯಿನ್ ಅವ್ರು ಕೂಡ ಬಂದ್ಬಿಟ್ರು ಜಿನ್ನ ಕರ್ಕೊಂಡು. ಇದನ್ನ ನೋಡ್ಬಿಟ್ಟು ಜಿನ್ಗೆ ಸ್ವಲ್ಪ ಸಂತೋಷ ಆಗೋಯ್ತು. ಎಲ್ಲರಿಗೂ ಈಗ ಆ ಡುಮ್ಮಕ್ಕಿರೋನ್ ಮೇಲೆ ಅರ್ಧ ಡೌಟ್ ಇರೋದು. ಇವ್ ನಂಗೆ ಸೈಡ್ ಅಲ್ಲಿ ನಗ್ತಾ ಇರ್ತಾನೆ, ಯಾವನಾದ್ರೂ ಒಬ್ಬ ನನ್ನ ಕಾಪಾಡಕ್ ಸೆಂಟ್ರಲ್ ಬಂದ್ಬಿಡ್ತಾನಲ್ಲಪ್ಪ ಅಂತ ಹೇಳ್ಬಿಟ್ಟು ಹಂಗೆ ನಗ್ತಾ ಇರೋದನ್ನ ಟಕ್ಕಂತ ನಮ್ ಹೀರೋ ತಿರುಗಿ ನೋಡ್ಬಿಡ್ತಾನೆ. ಆದ್ರೆ ಅಷ್ಟ್ರಲ್ಲಿ ಅವ್ನಂಗೆ ಅಮಾಯಕನ್ ತರ ಮುಖ ಇಡ್ತಾನೆ. ಆದ್ರೆ ನಮ್ ಹೀರೋಗೆ ಈಗ ಜಿನ್ ಮೇಲೆ ಮುಖಲ್ ಭಾಗ ಡೌಟ್ ಬಂದ್ಬಿಟ್ಟಿರುತ್ತೆ. ಎಲ್ಲರೂ ಈ ಡುಮ್ಮಕ್ಕಿರೋನೆ ಮಾಫಿಯಾ ಆಗಿರ್ತಾನೆ ಅಂತ ಹೇಳ್ಬಿಟ್ಟು ಅವ್ನ ಮೇಲೆ ಹೇಳ್ತಾ ಇದ್ದಾಗ ನಮ್ ಹೀರೋ ಹೀರೋಯಿನ್ ಮಾತ್ರ ಈ ಜಿನ್ ಮೇಲೆನೆ ಡೌಟ್ ಇರುತ್ತೆ. ಅವ್ರು ಕೇಳ್ತಾರೆ, ನೀನ್ ಯಾಕೋ ಕ್ಯಾಮ್ರಾ ಇದ್ದಿದ್ ರೂಮಕ್ ಬಂದೆ, ನೀನೇನೋ ಕ್ಯಾಮ್ರಾನ ಎತ್ತಕ್ ನೋಡಿದೆ ಅಂದಾಗ ಇವ್ನು ಹೇಳ್ತಾನೆ, ನಿಮ್ ಪಾಡಗ್ ನೀವ್ ಇಟ್ಬಿಟ್ಟು ಹೋಗ್ಬಿಟ್ರೆ ಮಾಫಿಯಾ ಏನಾದ್ರು ಬಂದ ಕ್ಯಾಮ್ರಾ ಎತ್ಕೊಂಡ್ಬಿಟ್ರೆ ಏನ್ ಮಾಡೋದು, ಅದಕ್ಕೆ ನಾನಾ ಕ್ಯಾಮ್ರಾನ ಎತ್ಕೊಳಕ್ ಹೋದೆ ಅಂತ ಏನೋ ಹೇಳಿ ಸಮಾಲ್ಸಕ್ ನೋಡ್ತಾನೆ. ಇದೆಲ್ಲ ನಂಬೋ ತರಾನೇ ಇದೆ ಅಂತ ಹೇಳ್ಬಿಟ್ಟು ನಮ್ ಹೀರೋ ಕೂಡ ಒಂದು ಲುಕ್ ನ ಕೊಡ್ತಾನೆ. ಆದ್ರೆ ಹೋಜಂಗಂತೂ ಡುಮ್ಮಕ್ಕಿರೋನ್ ಮೇಲೆನೆ ಡೌಟ್ ಇರುತ್ತೆ. ನಿಜ ಹೇಳು, ನೀನ್ ತಾನೆ ಮಾಫಿಯಾ ಅಂತ ಕೇಳಿದ್ರೆ ಅವನಂತೂ ತುಂಬಾನೇ ಕೇಳ್ಕೊಳ್ತಾನೆ, ಅಲ್ಲ ನಾನಲ್ಲ ಮಾಫಿಯಾ ಅಂತ. ಅವನಿಗೆ ಪಾಪ ಜೋರಾಗಿ ಮಾತಾಡಕ್ಕೂ ಆಗ್ತಾ ಇಲ್ಲ, ಯಾಕಂದ್ರೆ ಹೊಟ್ಟೆಗೆ ಚುಚ್ಕೊಂಡಿದೆ, ಜೋರಾಗಿ ಮಾತಾಡ್ತಾ ಇದ್ರೆ ಅದ್ ನೋವಾಗುತ್ತೆ ಅಂತ ಅವ್ನ ಕೈಲಿ ಅದನ್ನ ಹೇಳಕ್ಕೂ ಆಗ್ತಾ ಇಲ್ಲ. ಪಾಪ ಹಂಗೆ ಹತ್ಕೊಂಡ್ ನಿಂತಿರ್ತಾನೆ. ಆದ್ರೆ ಹೋಜಂಗಂತೂ ಕನ್ಫರ್ಮೇ ಮಾಡ್ಬಿಡ್ತಾಳೆ, ನೀನೇ ಮಾಫಿಯಾ, ನೀನೇ ಆ ಸೈಲೆಂಟ್ ಹುಡುಗಿನ ಸಾಯಿಸಿದ್ದು ಅಂತ ಹೇಳ್ಬಿಟ್ಟು ಓಟ್ ಹಾಕ್ಬಿಡ್ತಾಳೆ. ಇವಳು ಹಾಕೋದನ್ನ ನೋಡ್ಬಿಟ್ಟು ಆ ಗ್ರೂಪ್ ಅಲ್ಲಿ ಇರೋರೆಲ್ಲ ಓಟ್ ಹಾಕ್ತಾರೆ. ಆದ್ರೆ ನಮ್ ಹೀರೋ ಹೀರೋಯಿನ್ ಮಾತ್ರ ಜಿನ್ನಿಗೆ ಓಟ್ ಹಾಕಿರ್ತಾರೆ. ಈ ಡುಮ್ಮಕ್ಕಿರೋನ್ ಜೊತೆ ಸ್ಮಾರ್ಟ್ ಆಗಿ ಒಬ್ಬ ಇರ್ತಾನಲ್ಲ, ಅವನು ಅಷ್ಟೇ ಮನ್ಸು ಹೊಡೆದೋಗ್ಬಿಟ್ಟೆ ಹೇಳ್ತಾನೆ, ಯಾಕೋ ಈ ತರ ಮಾಡ್ದೆ, ನೀನೇನಾ ಹುಡುಗಿನ ಸಾಯಿಸಿದ್ದು, ನೀನೇನಾ ಮಾಫಿಯಾ, ನಿನ್ಗೆ ಹೆಂಗೋ ಮನ್ಸ್ ಬಂತು, ನಾನ್ ನಿನ್ಗೆ ಓಟ್ ಹಾಕೋದು ಅಂತ ಹೇಳ್ಬಿಟ್ಟು ಹಾಕ್ಬಿಡ್ತಾನ. ಇದನ್ನ ನೋಡ್ಬಿಟ್ಟು ಅವ್ನಿಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಏಯ್ ನಿನಗ್ ಕೂಡ ನನ್ ಮೇಲೆ ಡೌಟ್ ಏನೋ, ನಾವಿಬ್ರು ಒಟ್ಟಿಗೆ ತಾನೆ ಕಣೋ ಇದ್ವಿ, ನನ್ ಮೇಲೆ ಹೆಂಗೋ ನೀನ್ ಡೌಟ್ ಪಡ್ತಾ ಇದ್ಯಾ, ಹೋಗ್ರೋ ನೀವು ನಿನ್ ಫ್ರೆಂಡ್ಶಿಪ್ ಅಂತ ಹೇಳ್ಬಿಟ್ಟು ಪಾಪ ತುಂಬಾನೇ ಬೇಜಾರ್ ಮಾಡ್ಕೊಂಡು ಹತ್ಕೊಂಡ್ ಹೋಗ್ತಾನೆ. ಈ ಸ್ಟೇಜ್ ಅಲ್ಲಿ ಅವನ ನೋಡಕ್ಕೆ ಪಾಪ ಅಯ್ಯೋ ಅನ್ಸುತ್ತೆ. ಆದ್ರೆ ಏನ್ ಮಾಡಕ್ಕಾಗತ್ತೆ, ಇತ್ರ ಓಟ್ ಹಾಕಿದಾದ್ಮೇಲೆ ಈಗ ಎಲ್ಲರೂ ಸ್ಲೀಪಿಂಗ್ ಮೋಡ್ ಹೋಗೋ ಟೈಮ್ ಅಲ್ವಾ, ಸೊ ಎಲ್ಲರೂ ಹೋಗ್ಬಿಟ್ಟು ಒಂದೊಂದ್ ಜಾಗದಲ್ಲಿ ಬಚ್ಚಿಟ್ಕೊಳಕ್ ನೋಡ್ತಾರೆ. ಆದ್ರೆ ನಮ್ ಹೀರೋ ಕಣ್ಣಂತೂ ಜಿನ್ ಮೇಲೆನೆ ಇರುತ್ತೆ. ಅವ್ನ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಹೇಳ್ಬಿಟ್ಟು ವಾಚ್ ಮಾಡ್ತಾ ಇರ್ತಾನೆ. ಅವ್ರವ್ರು ಹೋಗ್ಬಿಟ್ಟು ಒಂದೊಂದ್ ಜಾಗದಲ್ಲಿ ಬಚ್ಚಿಟ್ಕೊಳ್ತಾರೆ. ಇದನ್ನ ಜಿನ್ ಒಂದ್ ಜಾಗದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಯಾರ್ಯಾರು ಯಾವ ಜಾಗದಲ್ಲಿ ಬಚ್ಚಿಟ್ಕೊಳ್ತಾರೆ ಅಂತ. ಅದೇ ಟೈಮಲ್ಲಿ ನಮ್ ಹೀರೋ ಹೀರೋಯಿನ್ ಮತ್ತೆ ಓಜಂಗೆಲ್ಲ ಮಾತಾಡ್ಕೊಳ್ತಾರೆ. ಆಗ ಹೀರೋ ಹೇಳ್ತಾನೆ, ಇವತ್ತೊಂದಿನ ಮಾತ್ರ ನಾವೆಲ್ಲ ಸಪರೇಟ್ ಆಗಿ ಹೋಗಿ ಬಚ್ಚಿಟ್ಕೊಳ್ಳೋಣ, ಎಲ್ಲರೂ ಮಾರ್ನಿಂಗ್ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಒಂದ್ ಜಾಗಕ್ಕೆ ಕಳ್ಸಿಕೊಡ್ತಾನೆ. ಇವ್ನ್ ಜಿನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಇನ್ನೊಂದ್ ಕಡೆ ಇವ್ರಿಬ್ರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಹೀರೋಯಿನ್ ಕೇಳ್ತಾಳೆ, ಹೌದು ನೇನೆ ಹೀರೋ ಆ ಸೈಲೆಂಟ್ ಹುಡುಗಿ ಬಗ್ಗೆ ಹೇಳ್ಬೇಕಾದ್ರೆ ಇತರ ಅಲ್ಲಿ ಮೇಲೆ ಬ್ಲಡ್ ಇದೆ ಅಂತ ಏನೋ ಅವ್ನು ಹೇಳಲೇ ಇಲ್ವೇ, ಬಟ್ ನೀನೇ ಕರೆಕ್ಟ್ ಆಗಿ ಹೋಗ್ಬಿಟ್ಟು ಆ ಮೇಲಿರೋ ಶೆಲ್ಫ್ ನ ಓಪನ್ ಮಾಡಿದೆ ಅಂತ ಡೌಟ್ ಆಗಿ ಕೇಳಿದ ತಕ್ಷಣ ಈ ಕಡೆ ಓಜಂಗಿಗೆ ಏನ್ ಆನ್ಸರ್ ಮಾಡೋದು ಅಂತ ಗೊತ್ತಿಲ್ಲ. ಒಳಗೆ ಸೈಲೆಂಟ್ ಆಗಿ ನಿಂತಿರ್ತಾಳೆ. ಮೋಸ್ಟ್ಲಿ ಇಲ್ಲೇನೋ ಬೇರೆ ವಿಷಯ ಇದೆ ಅಂತ ಕಾಣಿಸುತ್ತೆ. ಇನ್ನೊಂದ್ ಕಡೆ ಡುಮ್ಮಕ್ಕಿರೋನ ತೋರಿಸ್ತಾರೆ. ಹೆಂಗೋ ಸಾಯೋದ್ ಕನ್ಫರ್ಮ್ ಆಗೋಯ್ತು, ತಿನ್ಬಿಟ್ಟಾದ್ರೂ ಸತ್ತೋಗೋಣ ಅಂತ ಹೇಳ್ಬಿಟ್ಟು ಪಾಪ ತುಂಬಾ ಹಸ್ವಲ್ಲಿದ್ದಾನೇನೋ, ಬಕ ಅಂತ ತಿಂತಾ ಇರ್ತಾನ ನೋವಲ್ ಕೂಡ. ಇನ್ನೊಂದ್ ಕಡೆ ನಮ್ ಹೀರೋ ಕರೆಕ್ಟ್ ಆಗಿ ಜಿನ್ನ ಫಾಲೋ ಮಾಡ್ಕೊಂಡೆ ಹೋದಲ್ಲ, ಅವ್ನು ಹೋಗಿ ಜಾಗದಲ್ಲೇ ಹೋಗಿ ನೋಡ್ಬಿಡ್ತಾನೆ. ಆ ಸಿಲಿಂಡರ್ ಮತ್ತೆ ಅವ್ನು ಸಾಯ್ಸಕ್ಕೆ ಯೂಸ್ ಮಾಡಿರೋ ಥಿಂಗ್ಸ್ ಎಲ್ಲ ಅಲ್ಲಿ ಬಿದ್ದಿರತ್ತೆ. ಇದನ್ನ ನೋಡಿದ ತಕ್ಷಣ ಅವ್ನು ಗೊತ್ತಾಗುತ್ತೋ, ಅಯ್ಯೋ ನಾಯಿ ನೀನೇ ಇದೆಲ್ಲ ಮಾಡಿದ್ದು, ನೀನೇ ಎಲ್ಲರನ್ನು ಸಾಯಿಸಿದ್ದು ಅಂತ ಹೇಳ್ಬಿಟ್ಟು ಅವ್ರನ್ನ ಅಟ್ಯಾಕ್ ಮಾಡ್ಬಿಟ್ಟು ಸಿಲಿಂಡರ್ ನ ಹಂಗೆ ಎತ್ತಿ ಅವ್ನ ಮೇಲೆ ಹಾಕ್ಬೇಕು ಅಂತ ನೋಡ್ತಾನೆ. ಆದ್ರೆ ನಮ್ ಹೀರೋಗೆ ಮನ್ಸೇ ಬರ್ತಾ ಇಲ್ಲ. ಆಗ ಜಿನ್ನ ತೋರಿಸ್ತಾರೆ ನೋಡಿ, ಅವ್ನ ಮುಖ ಹಂಗೆ ಚೇಂಜ್ ಆಗುತ್ತೆ. ಅವನಲ್ಲಿರೋ ಇನ್ನೊಂದ್ ಕ್ಯಾರೆಕ್ಟರ್ ಹೊರಗಡೆ ಬಂದು ಮಾತಾಡುತ್ತೆ, ಏನೋ ನನ್ನ ಸಾಯಿಸ್ತೀಯಾ, ಸಾಯಿಸ್ಬಿಡು ಪರವಾಗಿಲ್ಲ, ಆದ್ರೆ ಅದಕ್ಕೂ ಮುಂಚೆ ನಾನು ಹೇಳೋ ನಿಜಾನ ಕೇಳು. ಫಸ್ಟ್ ಆಫ್ ಆಲ್ ಇಲ್ಲಿರೋರ್ಗೆಲ್ಲ ಸಾಯೋದೆಲ್ಲ ಕಣೋ ಬೇಕಾಗಿರೋದು, ನೀನ್ ಸಾಯ್ಬೇಕು, ನಿನ್ನಂತವ್ನ್ ಬದುಕಿರೋದಕ್ಕೆ ಲಾಯಕ್ ಇಲ್ಲ ಕಣೋ, ನೀನ್ ಎಲ್ಲಾರ ಹತ್ರ ಒಳ್ಳೆ ಹೆಸರು ಎತ್ಕೋಬೇಕು ಅಂತ ಕಂಡು ಕಾಣ್ದಂಗ್ ಹೋಗ್ತಾ ಇರ್ತೀಯ. ಆ ಬುಲ್ಲಿಗೆ ಹಂಗ ಅವರೆಲ್ಲ ನನ್ನ ಎಷ್ಟು ಉಡ್ದು ಎಷ್ಟು
ಹಿಂಸೆ ಕೊಟ್ಟಿರ್ತಾರೆ, ಅವಾಗೆಲ್ಲ ನೀನ್ ಸ್ವಲ್ಪ ಆದ್ರೂ ಕೇರ್ ಮಾಡ್ದ? ಸುಮ್ನೆ ಬಂದೊಂದ್ 4 ಮಾತ್ ಮಾತಾಡ್ಬಿಟ್ಟು ಹೊಟ್ಟೋಗ್ತೀಯ ಹೊರತು ಯಾವತ್ತು ನೀನ್ ಅವ್ರನ್ನ ತಡೆದಿಲ್ಲ. ನನ್ಗೆ ಎಷ್ಟು ನಿನ್ ಮೇಲೆ ಕೋಪ ಇದೆ ಗೊತ್ತಾ ಅಂತ ಹೇಳ್ಬಿಟ್ಟು ಈಗ ಶರ್ಟ್ ಎಲ್ಲ ಬಿಚ್ಚಿ ತೋರಿಸ್ತಾನೆ ನೋಡಿ. ಅವ್ನ ಮೈ ಫುಲ್ ಅಷ್ಟು ಗಾಯ ಇರುತ್ತೆ. ಇದೆಲ್ಲ ಬುಲಿ ಗ್ಯಾಂಗ್ ಅವ್ರು ಮಾಡಿರೋದು. ಅವ್ರ ಇತ್ರ ನನ್ಗೆ ಹಿಂಸೆ ಕೊಟ್ಟಾಗ ನಾನು ಎಷ್ಟು ಸತಿ ಸಾಯ್ಬೇಕು ಅಂತ ಹೋಗಿರ್ತೀನಿ ಗೊತ್ತಾ? ಆದ್ರೆ ನನ್ನಲ್ಲಿರೋ ಏನೋ ಒಂದು ನನ್ನ ಬದುಕಿಸ್ಬೇಕು ಅಂತ ನೋಡಿದೆ. ಆದ್ರೆ ಈಗ ನೀನ್ ನನ್ನ ಸಾಯಿಸ್ಬೇಕು ಅಂತ ಬಂದು ಸಾಯ್ಸಕ್ಕಾಗ್ದೆ ನಿಂತಿದ್ಯಾ. ಆಗಲ್ಲ, ಸಾಯ್ಸಕ್ ಆಗಲ್ಲ ಅಂತ ಕೇಳ್ತಾನ. ಅಷ್ಟೇ ನಮ್ ಹೀರೋಗೆ ಏನು ಮಾತೆ ಬರ್ತಾ ಇಲ್ಲ. ಸಿಲಿಂಡರ್ ನೆತ್ತಿ ಹಂಗೆ ಕೆಳಗಡೆ ಹಾಕ್ಬಿಡ್ತಾನೆ. ಅದಾದ್ಮೇಲೆ ಹೀರೋ ಹೇಳ್ತಾನೆ, ಸರಿ ಆಯ್ತು, ನನ್ ಮೇಲೆ ತಾನೆ ನಿನ್ ಕೋಪ, ನನ್ನನ್ನ ಬೇಕಾಗಿದ್ರೆ ಸಾಯಿಸ್ಬಿಡು, ಆದ್ರೆ ದಯವಿಟ್ಟು ಹೀರೋಯಿನ್ ಮತ್ತೆ ಓಜಂಗ್ನ ಮಾತ್ರ ಬಿಟ್ಬಿಡು, ಅವ್ರನ್ನೇನು ಮಾಡ್ಬೇಡ ಅಂದಾಗ ಇವ್ನ್ಗೇನಾಯ್ತು ಅಂತ ಗೊತ್ತಿಲ್ಲ, ಹಂಗೆ ಮೆಂಟಲ್ ತರ ಕಿರ್ಚಕ್ಕೆ ಶುರು ಮಾಡ್ಬಿಡ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಓಜಂಗ್ನ ಕೇಳ್ತಾನೆ ಇರ್ತಾಳೆ, ಏನಾಯ್ತು ಓಜಂಗ್, ನಿಜ ಹೇಳ್ಬಿಡು, ನೀನೇನ್ ಕರೆಕ್ಟ್ ಆಗಿ ಅಲ್ಲಿ ನೋಡ್ದೆ ಅಂದಾಗ ಓಜಂಗ್ ಹಂಗೆ ಸ್ವಲ್ಪ ತಿಕ್ಕಿ ಮಾತಾಡ್ತಾಳೆ. ಇಲ್ಲ, ಆ ಜಾಗದಲ್ಲಿ ಬೇರೆ ಏನು ಇರ್ಲಿಲ್ವಲ್ಲ ನೋಡಕ್ಕೆ, ನಾನ್ ಜಸ್ಟ್ ಡೌಟ್ ಅಲ್ಲಿ ನೋಡ್ದೆ ಅಷ್ಟೇ ಅಂದಾಗ ಹೀರೋಯಿನ್ ಏನೋ ಡೌಟ್ ಬಂದ್ಬಿಡತ್ತೆ ಇವಳ ಹತ್ರ ಮಾತಾಡೋದನ್ನ ನೋಡ್ಬಿಟ್ಟು. ನಿಜ ಹೇಳು ಓಜಂಗ್, ಏನ್ ನಡೀತಿದೆ ಹೇಳು ಅಂದಾಗ ಓಜಂಗ್ ಏನು ಮಾತಾಡಲ್ಲ. ಅವಳು ಒಂಥರ ತಿಕ್ಕಿ ಮಾತಾಡ್ತಿರೋದನ್ನ ನೋಡ್ಬಿಟ್ಟು ಹೀರೋಯಿನ್ಗೆ ಡೌಟ್ ಬರುತ್ತೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ, ಅವತ್ತು ವಿಡಿಯೋ ಫುಟೇಜ್ ಎಲ್ಲ ಡಿಲೀಟ್ ಆಗಿದೆ ಅಂತ ಹೇಳಿದ್ರಲ್ಲ, ಕೆಲಸ ಮಾಡಿರೋದು ಬೇರೆ ಯಾರು ಅಲ್ಲ, ಈ ಓಜಂಗೆ. ಸ್ಟಾರ್ಟಿಂಗ್ ಇಂದ ಓಜಂಗೆ ಮಾಫಿಯಾ ಅವ್ರನ್ನೆಲ್ಲ ಗೈಡ್ ಮಾಡ್ಕೊಂಡ್ ಬಂದಿರೋದು. ಯಾವ ಟೈಮಲ್ಲಿ ಏನ್ ಮಾಡ್ಬೇಕು, ಮೀಟಿಂಗ್ ಅರೇಂಜ್ ಮಾಡೋದು, ನೆಕ್ಸ್ಟ್ ಯಾರು ಸಾಯ್ಬೇಕು ಅಂತ ಪ್ರತಿಯೊಂದನ್ನ ಕೂಡ ಶೆಡ್ಯೂಲ್ ಮಾಡ್ಕೊಂಡ್ ಬಂದಿರೋದು ಇವಳೆ. ಈಗ ಈ ವಿಷಯ ಅರ್ಥ ಮಾಡ್ಕೊಳ್ಳೋ ನಮ್ ಹೀರೋನ್ಗೆ ತುಂಬಾನೇ ಶಾಕ್ ಆಗುತ್ತೆ. ನೀನೇನಾ, ನಿಜವಾಗ್ಲೂ ನೀನೇನ ಇದೆಲ್ಲ ಮಾಡಿದ್ದು? ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡು, ದಯವಿಟ್ಟು ನೀನಲ್ಲ ಅಂತ ಹೇಳು ಅಂತ ತುಂಬಾನೇ ಕೈ ಹಿಡ್ಕೊಂಡು ಕೇಳ್ಕೊಳಕ್ಕೆ ಶುರು ಮಾಡ್ಬಿಡ್ತಾಳೆ. ಆದ್ರೆ ಓಜಂಗು ತುಂಬಾನೇ ಕೇರ್ಲೆಸ್ ಆಗಿ ಹೇಳ್ತಾಳೆ, ಇದೆಲ್ಲ ವಿಷಯ ನಿನಗೆ ಗೊತ್ತಾಗೋಯ್ತು, ಇದಕ್ ಮೇಲೆ ನೀನೇನು ಮಾಡಕ್ಕಾಗಲ್ಲ, ಎಲ್ಲಾದ್ರೂ ಓಡೋಗಿ ಬಚ್ಚಿಟ್ಕೊಳ್ಳೋದೇ ನಿನ್ಗಿರೋ ದಾರಿ ಅಂತ ಹೇಳ್ಬಿಡ್ತಾಳ. ಇದನ್ನ ಕೇಳಿಸ್ಕೊಂಡು ಹೀರೋನ್ಗೆ ಮನ್ಸೆ ಹೊಡೆದೋಗ್ಬಿಡುತ್ತೆ. ಇನ್ನೊಂದ್ ಕಡೆ ಡುಮ್ಮಕ್ಕೊಬ್ಬ ಇದ್ದ ಅಲ್ವಾ, ಕ್ಯಾಂಟೀನ್ ಅಲ್ಲಿ ತಿಂತಾ ಇದ್ದ ಅಲ್ವಾ, ಈಗ ಆ ಜಾಗಕ್ಕೆ ಪಿಂಕ್ ಕಲರ್ ಟಿ ಶರ್ಟ್ ಹಾಕೊಂಡಿರೋ ಹುಡುಗಿ ಹೋಗ್ತಾಳೆ. ಸುಮ್ನೆ ಕ್ಯಾಶುವಲ್ ಆಗಿ ಮಾತಾಡಿಸ್ಬೇಕು, ಸಮಾಧಾನ ಮಾಡ್ಬೇಕು ಅಂತಾನೆ ಹೋಗೋದು. ಆದ್ರೆ ಇವ್ನ್ಗೆಲ್ಲರೂ ಓಟ್ ಹಾಕಿದ್ರು ಅಂತ ಅವ್ನು ತುಂಬಾನೇ ಕೋಪದಲ್ಲಿ ಇರ್ತಾನಲ್ಲ. ಅಷ್ಟೇ ಇವಳನ್ನ ನೋಡಿದ ತಕ್ಷಣ ಅವಳನ್ನ ಅಟ್ಯಾಕ್ ಮಾಡಿ ಸಾಯಿಸ್ಬೇಕು ಅಂತ ಹೊಟ್ಟೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಟೈಮ್ ಮುಗ್ದಿರೋದ್ರಿಂದ ಇವನೇ ಸತ್ತೋಗ್ಬಿಟ್ಟ. ಹೆಂಗ ಅವಳು ಬಚಾವ್ ಆಗ್ಬಿಡ್ತಾಳೆ. ಅದಾದ್ಮೇಲೆ ಭಯ ಪಟ್ಕೊಂಡು ಯಾವ್ದೊಂದು ಚಿಕ್ಕ ರೂಮ್ ಹೋಗಿ ಬಚ್ಚಿಟ್ಕೊಂತಾಳೆ. ಇನ್ನೊಂದ್ ಕಡೆ ಜಿನ್ನು ಹೀರೋನ್ ಹುಡ್ಕೊಂಡು ಹೋಗಿರ್ತಾನೆ. ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟಿದ್ದಾನೆ ಗೊತ್ತಿಲ್ಲ. ಆದ್ರೆ ಅಷ್ಟರಲ್ಲಿ ಮಾಫಿಯಾಗೆಲ್ಲ ಮೀಟಿಂಗ್ ಇದೆ, ಎಲ್ಲರೂ ಬಂದು ಮೀಟಿಂಗ್ ಅಟೆಂಡ್ ಮಾಡಿ ಅಂತ ಒಂದು ಮೆಸೇಜ್ ಬರುತ್ತೆ. ಅಷ್ಟೇ ಇದಾದ್ಮೇಲೆ ಹೀರೋನ ಸಾಯಿಸಲ್ಲ, ಅಲ್ಲಿಂದ ಹೋಜಂಗ್ನ ನೋಡಕ್ಕೆ ಅಂತ ಹೋಗ್ತಾನೆ. ಅವನು ಕೇಳ್ತಾನೆ ಹೋಜಂಗ್ ಹತ್ರ, ಏನು ನನ್ನ ಸಿಕ್ಕಾಕಿಸ್ಬೇಕು ಅಂತ ನೋಡ್ತಾ ಇದೀಯಾ, ಯಾಕೆ ನನ್ನ ಹತ್ರ ಯಾವ್ದೇ ಒಂದು ನಿಜ ಹೇಳ್ತಾ ಇಲ್ಲ, ಏನಾಗಿದೆ ನಿನ್ಗೆ ಅಂತ ಕೇಳ್ತಾನೆ. ಅಷ್ಟೇ ಅಲ್ಲ, ಈಗ ಹೀರೋಗೆ ಇವನ್ ಬಗ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿರತ್ತಲ್ವಾ, ಇವನೊಂದು ಮಾಫಿಯಾ ಅಂತ. ಇದಕ್ ಮೇಲೆ ನಾನ್ ಸುಮ್ನೆ ಇದ್ರೆ ನಾಳೆ ದಿನ ನನ್ಗೆ ಓಟ್ ಹಾಕ್ಬಿಟ್ಟು ನನ್ನನ್ನು ಸಾಯಿಸ್ಬಿಡ್ತಾರೆ. ಅದಕ್ ಚಾನ್ಸ್ ನಾನ್ ಕೊಡೋದಿಲ್ಲ. ಇವತ್ ರಾತ್ರಿ ಹೆಂಗಾದ್ರೂ ಮಾಡಿ ಅವನ್ನ ಮತ್ತೆ ಹೀರೋಯಿನ್ ಇಬ್ಬರನ್ನ ಕೂಡ ಸಾಯಿಸ್ಬಿಡ್ಬೇಕು. ಏನ್ ಹೇಳ್ತಿ ಅಂತ ಕೇಳಿದ್ರೆ ಅವಳೇನು ಆನ್ಸರ್ ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿ ಇರ್ತಾಳೆ. ಇವನಿಗೆ ಟೆನ್ಷನ್ ಆಗ್ಬಿಡುತ್ತೆ. ಇದುವರೆಗೂ ನೀನ್ ಮಾಫಿಯಾ ಆಗಿದ್ರೆ ಕೂಡ ಒಬ್ಬರನ್ನ ಕೂಡ ಸಾಯಿಸಿಲ್ಲ, ನೀನ್ ಹೇಳಿರೋ ತರನೇ ನಾವೆಲ್ಲ ನಡ್ಕೊಂಡ್ವಿ, ನಾವೆಲ್ಲರನ್ನು ಸಾಯಿಸಿದ್ರಿ. ಸೊ ಇವಾಗ ನಾನ್ ಹೇಳೋ ತರ ಕೇಳು, ನೀನ್ ಹೋಗ್ಬಿಟ್ಟು ಹೀರೋಯಿನ್ ಸಾಯಿಸ್ಬಿಡು, ನಾನ್ ಹೀರೋನ ಸಾಯಿಸ್ತೀನಿ, ಅದಾದ್ಮೇಲೆ ಮಿಕ್ಕಿದವ್ರನ್ನೆಲ್ಲ ಸಾಯಿಸ್ಬಿಟ್ರೆ ನಾವ್ ಆರಾಮಾಗಿ ಇಲ್ಲಿಂದ ಹೋಗ್ಬೋದು ಅಂದಾಗ ಹೋಜಂಗ್ ಇದಕ್ ಮೇಲೆ ಏನು ಮಾತಾಡಕ್ ಆಗಲ್ಲ ಅಂತ ಸರಿ ಆಯ್ತು ಓಕೆ ಅಂತ ಹೇಳ್ಬಿಟ್ಟು ಹೀರೋನ್ ಹೇಳ್ಕೊಂಡು ಹೋಗಿ ಫ್ರೀಸಿಂಗ್ ರೂಮ್ ಅಲ್ಲಿ ಹಾಕ್ಬಿಟ್ಟು ಫ್ರೀಸಿಂಗ್ ನಂಗೆ ಫುಲ್ ಕಡಿಮೆ ಮಾಡ್ಬಿಡ್ತಾರೆ. ಒಂದು ಹಾಫ್ ಅನ್ ಅವರ್ ಬಿಟ್ರೆ ಅವಳೆ ಸತ್ತೋಗ್ತಾಳೆ ಅಂತ ಹೇಳ್ಬಿಟ್ಟು ಅದನ್ನ ಕ್ಲೋಸ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಆದ್ರೆ ಜಿನ್ ತುಂಬಾನೇ ಹುಷಾರಾಗಿ ಹೀರೋಯಿನ್ ಫೋನ್ ಎತ್ತಿಟ್ಕೊಂಡಿರ್ತಾನೆ. ಈಗ ಸತ್ರೆ ಮೆಸೇಜ್ ಬರತ್ತಲ್ವಾ ಅವ್ರು ಸತ್ತಿದ್ದಾರೆ ಅಂತ, ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ ಫೋನ್ ನ ಎತ್ಕೊಳ್ತಾನೆ. ಅದಾದ್ಮೇಲೆ ಸ್ಟ್ರೈಟ್ ಆಗಿ ಹೋಗ್ತಾನೆ ನೋಡಿ. ಈಗ ಇನ್ನು ಬ್ಯಾಲೆನ್ಸ್ ಇರ್ತಾರಲ್ಲ ಸ್ಟೂಡೆಂಟ್ಸ್, ಅವ್ರನ್ನೆಲ್ಲ ಸಾಯಿಸ್ತಾನೆ. ಸ್ವಲ್ಪ ಕೂಡ ಅಯ್ಯೋ ಅನ್ನೋದಿಲ್ಲ ಅವ್ರನ್ನೆಲ್ಲ ನೋಡಿ. ಅದ್ರಲ್ಲೂ ಸ್ಮಾರ್ಟ್ ಆಗಿ ಒಬ್ಬ ಇರ್ತಾನಲ್ಲ, ಅವ್ನ ಮುಖಗಂತೂ ಹಂಗೆ ಕವರ್ ಹಾಕ್ಬಿಟ್ಟು ಅವ್ರು ನಂಗೆ ಉಸಿರು ಕಟ್ಟಿನೇ ಸಾಯಿಸ್ಬಿಡ್ತಾನೆ. ಇನ್ನು ಸ್ವಲ್ಪ ಜನ ಕ್ಯಾಂಟೀನ್ ಅಲ್ಲಿ ಇರ್ತಾರಲ್ಲ, ಅವ್ರನ್ನೆಲ್ಲ ಕೂಡ ತುಂಬಾ ಅಸಾಲ್ಟ್ ಆಗಿ ಸಾಯಿಸ್ಬಿಟ್ಟು ಆರಾಮಾಗಿ ಕುತ್ಕೊಂಡು ತಿಂತಾ ಇರ್ತಾನೆ. ಅಷ್ಟೇ ಅಲ್ಲ, ಅಲ್ಲಿಂದ ಓಜಂಗೆ ಒಂದು ಮೆಸೇಜ್ ನ ಮಾಡ್ತಾನೆ, ಹೀರೋಯಿನ್ ಸಾಯಿಸ್ಬಿಟ್ಟ ಅಂತ. ಅದಕ್ಕೆ ಅವಳು ಕೂಡ ಆಯ್ತು ಸಾಯಿಸ್ಬಿಟ್ಟೆ ಅಂತ ಹೇಳ್ತಾಳೆ. ಇವನು ಯಾರ್ಯಾರನ್ನ ಸಾಯಿಸಿದ್ನೋ ಅವ್ರ ಫೋನ್ ಅಲ್ಲೇ ಎತ್ಕೊಂಡ್ ಬಂದಿರ್ತಾನಲ್ವಾ. ಈಗ ಆಲ್ಮೋಸ್ಟ್ ಸತ್ತಿದ್ದಾರೆ ಅಂತಂದ್ರೆ ಅವ್ರ ಫೋನ್ ಕೂಡ ಸ್ವಿಚ್ ಆಫ್ ಆಗ್ಬಿಡುತ್ತಲ್ವಾ. ಆದ್ರೆ ಯಾರ್ಯಾರ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ನೋಡ್ತಾನೆ. ಅದ್ರಲ್ಲಿ ಹೀರೋಯಿನ್ ಫೋನ್ ಮಾತ್ರ ಇನ್ನು ಆನ್ ಅಲ್ಲೇ ಇರುತ್ತೆ, ಸ್ವಿಚ್ ಆಫ್ ಆಗಿರಲ್ಲ. ಇವ್ನಿಗೇನೋ ಡೌಟ್ ಬರುತ್ತೆ, ಸಾಯಿಸ್ಬಿಟ್ಟ ಅವಳನ್ನ ಅಂತ ಕೇಳಿದಾಗ ಓಜಂಗ್ ಹೇಳ್ತಾಳೆ, ನಿಜವಾಗ್ಲೂ ಸಾಯಿಸ್ಬಿಟ್ಟೆ, ಡೌಟ್ ಇದ್ರೆ ಬಂದ್ ನೋಡ್ಕೊ ಅಂತ ಹೇಳ್ತಾಳೆ. ಇವನು ಸ್ವಲ್ಪನೂ ಯೋಚನೆ ಮಾಡಲ್ಲ, ಸ್ಟ್ರೇಟ್ ಆಗಿ ಫ್ರೀಸಿಂಗ್ ರೂಮ್ ಗೆ ಹೋಗ್ತಾನೆ. ಹೋಗ್ ನೋಡಿದ್ರೆ ಅಲ್ಲಿ ಮೂಟೆ ತರ ಕಟ್ಟಿಟ್ಟಿರ್ತಾಳಲ್ಲ, ಅದನ್ನ ಓಪನ್ ಮಾಡು ಅಂತ ಕೇಳ್ತಾನೆ. ಆದ್ರೆ ಹೋಜಂಗು ನೀನ್ ತಾನೇ ಕೇಳಿದ್ದು, ಬೇಕಂದ್ರೆ ನೀನೇ ಓಪನ್ ಮಾಡ್ಕೊ ಅಂತ ಹೇಳಿದ ತಕ್ಷಣ ಇವ್ನಿಗೆ ಸಖತ್ತಾಗಿ ಟೆನ್ಷನ್ ಆಗ್ಬಿಡುತ್ತೆ. ಏನು ಬಿಟ್ರೆ ಮಾತಾಡ್ಕೊಂಡೆ ಹೋಗ್ತಾ ಇದೀಯ ಅಂತ ಹೇಳ್ಬಿಟ್ಟು ಈಗ ತಾನೆ ಅಷ್ಟು ಜನ ಸಾಯಿಸ್ಬಿಟ್ಟು ಬಂದಿದ್ದ, ಅದೇ ಕೋಪದಲ್ಲಿ ಇರ್ತಾನೆ. ಅದೇ ತರ ಹೋಜಂಗ್ನ ಕೂಡ ಅಟ್ಯಾಕ್ ಮಾಡ್ಬೇಕು ಅಂತ ನೋಡ್ತಾನೆ. ಆದ್ರೆ ಅಷ್ಟೊಂದು ಅನೌನ್ಸ್ಮೆಂಟ್ ಬರುತ್ತೆ, ಒಂದು ಮಾಫಿಯಾ ಇನ್ನೊಂದು ಮಾಫಿಯಾನ ಸಾಯಿಸಬಾರ್ದು ಅಂತ. ಅಷ್ಟೇ ಫುಲ್ ಆಗಿ ಟೆನ್ಷನ್ ಆಗ್ಬಿಡ್ತಾನೆ ಇವನು. ಆದ್ರೆ ಹೋಜಂಗ್ ತುಂಬಾನೇ ಕೂಲ್ ಆಗಿ ನಾನ್ ಸಾಯ್ಬೇಕಂದ್ರೆ ನೀನು ಸಾಯ್ಬೇಕು ನನ್ ಜೊತೆ ಅಂತ ಹೇಳಿ ಅವಳ ಕೈಯಲ್ಲಿ ಒಂದು ಪೆಪ್ಪರ್ ಸ್ಪ್ರೇ ಇರುತ್ತೆ, ಅದನ್ನ ಯೂಸ್ ಮಾಡಿ ಅವ್ನ ಕಣ್ಣು ಹೊಡೆದ್ಬಿಟ್ಟು ಅಲ್ಲಿಂದ ಹಂಗೆ ರೂಮ್ ನ ಕ್ಲೋಸ್ ಮಾಡ್ಕೊಂಡು ಹೊಟ್ಟೋಗ್ತಾಳೆ. ಇವ್ನಿಗಂತೂ ಕಣ್ಣು ಭಯಂಕರವಾಗಿ ಉರಿ ಆಗ್ತಾ ಇರುತ್ತೆ. ಆ ಉರಿಯಲ್ಲಿ ಕೂಡ ಬಾಗಿಲನ್ನ ದಡ ದಡ ಅಂತ ತಡ್ತಾ ಇರ್ತಾನೆ. ಏನಾಗಿದೆ ನಿನ್ಗೆ, ಮೆಂಟಲ್ ನೀನು ಮರ್ಯಾದಾಗ ಬಾಗಿಲು ತೆಗೆದ್ಬಿಡು, ಇಲ್ಲಾಂದ್ರೆ ನೀನು ಸಾಯಿಸ್ಬಿಡ್ತಿ ಅಂತ ತುಂಬಾನೇ ಬೆದರಿಸ್ತಾನೆ. ಅಷ್ಟೇ ಇಲ್ಲ, ಅವ್ನು ಹೇಳ್ತಾನೆ ಅವರಿಬ್ರು ಕೂಡ ಸಿಟಿಸನ್ಸ್ ಗ್ರೂಪ್ ಗೆ ಸೇರಿರೋರು, ಅವರಿಬ್ಬರನ್ನ ಸಾಯಿಸಿಲ್ಲ ಅಂದ್ರೆ ನಾವಿಬ್ರು ಸತ್ತೋಗ್ತೀವಿ, ಸ್ವಲ್ಪ ಯೋಚನೆ ಮಾಡ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ತುಂಬಾನೇ ಕೂಗಾಡ್ತಾನೆ. ಸಮಾಧಾನವಾಗೂ ಕೇಳಿ ನೋಡ್ತಾನೆ, ಕೋಪದಲ್ಲೂ ಕೇಳಿ ನೋಡ್ತಾನೆ. ಆದ್ರೂ ಅವಳು ಬಾಗಿಲು ಓಪನ್ ಮಾಡೋ ತರ ಇಲ್ಲ, ಸೈಲೆಂಟ್ ಆಗೇ ಇರ್ತಾಳೆ. ಒಂದ್ ಸ್ಟೇಜ್ ಗೆ ಟೆನ್ಷನ್ ಆಗ್ಬಿಟ್ಟು ಹೇಳ್ತಾನೆ, ನಾನ್ ಸಾಯ್ಬೇಕಂದ್ರೆ ನಿನ್ ಫ್ರೆಂಡ್ ಲಿಯೋನ್ ಕೂಡ ಸಾಯ್ಬೇಕು, ಅಂದ್ರೆ ಹೀರೋಯಿನ್ ಕೂಡ ಸಾಯ್ಬೇಕು ಅಂತ ಹೇಳಿ ಅವಳನ್ನ ಕಟ್ಟಿರೋ ಮುಟ್ಟೆ ಅಂತ ಹೇಳಿರ್ತಾಳಲ್ಲ ಇವಳು, ಅದು ಹೀರೋಯಿನ್ ಅಂತ ಅನ್ಕೊಂಡು ಸರಿಯಾಗಿ ಕತ್ತಿ ಎತ್ಕೊಂಡು ಅಷ್ಟು ಕೋಪದಿಂದ ಚುಚ್ಚಿ ಸಾಯಿಸ್ಬಿಡ್ತಾನೆ. ಅದಾದ್ಮೇಲೆ ಸತ್ತೋದ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡಕ್ಕೆ ತೆಗೆದ್ ನೋಡಿದ್ರೆ ಅಲ್ಲಿರೋದು ಹೀರೋಯಿನ್ ಅಲ್ಲ, ಅದಕ್ ಬದಲಾಗಿ ಸೈಲೆಂಟ್ ಹುಡುಗಿ ಒಬ್ಳಿದ್ಲಲ್ಲ ಆ ಹುಡುಗಿ. ಇದನ್ನ ನೋಡಿ ಭಯಂಕರವಾಗಿ ಟೆನ್ಷನ್ ಆಗ್ತಾನೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ಇವನು ಹೀರೋಯಿನ್ ಫೋನ್ ಎತ್ತಿಟ್ಕೊಂಡಿರೋದನ್ನ ಹೋಜಂಗ್ ಆಲ್ರೆಡಿ ನೋಡಿರ್ತಾಳೆ. ಇವ್ನು ಇದೇ ತರ ಏನೋ ಒಂದು ಪ್ಲಾನ್ ಮಾಡ್ತಾನೆ ಅಂತ ಗೊತ್ತಿದ್ದೆ. ಇವ್ನು ಇಲ್ಲಿ ಬರೋದಕ್ಕೂ ಮುಂಚೆ ಅವಳು ಹೀರೋಯಿನ್ ಬಾಡಿನ ಚೇಂಜ್ ಮಾಡ್ಬಿಟ್ಟಿರ್ತಾಳೆ, ಅಂದ್ರೆ ಅಲ್ಲಿಂದ ಹೊರಗಡೆ ಎತ್ಕೊಂಡ್ಬಂದು ಆ ಸೈಲೆಂಟ್ ಹುಡುಗಿ ಬಾಡಿನ ಅಲ್ಲಿ ಕಟ್ಟಿಟ್ಟಿರ್ತಾಳೆ. ಇದನ್ ಗೊತ್ತಾಗ
ಗೊತ್ತಾದ್ಮೇಲಂತೂ ಅವ್ನಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ನಾನ್ ಬಿಡಲ್ಲ ನಿಮ್ಮನ್ನೆಲ್ಲ ಸಾಯಿಸ್ತೀನಿ ಅಂತ ಹಂಗೆ ಕೂಗಾಡ್ಕೊಂಡು ಕೂತ್ಕೊಳ್ತಾನೆ. ಅಷ್ಟೇ ಅಲ್ಲ ಕೋಪದಲ್ಲಿ ಇದ್ನೇನೋ ಗೊತ್ತಿಲ್ಲ ಇಷ್ಟು ಜನ ಚುಚ್ಚಿ ಸಾಯಿಸಿದ್ದ ಅಲ್ವಾ. ಈಗ ಅವ್ನ ಮೈಂಡ್ ತುಂಬಾನೇ ಡಿಸ್ಟರ್ಬ್ ಆಗಿರೋದ್ರಿಂದ ಸತ್ತಿರೋರೆಲ್ಲ ಬಂದು ಇವ್ರನ್ನ ಗೇಲಿ ಮಾಡೋ ತರ, ಅದ್ರಲ್ಲೂ ಬುಲ್ಲಿ ಗ್ಯಾಂಗ್ ಲೀಡರ್ ಬಂದು ಇವ್ರನ್ನ ಹೊಡೆಯೋ ತರ ಒಂಥರ ಗೇಲಿ ಮಾಡೋ ತರ ಮೈಂಡ್ ಅಲ್ಲಿ ತುಂಬಾನೇ ಡಿಸ್ಟರ್ಬ್ ಆಗಿ ಒಬ್ನೇ ಕೂಗಾಡ್ತಾ ಇರ್ತಾನೆ, ಹೋಗ್ಬಿಡಿ ಎಲ್ಲರೂ ನನ್ನಿಂದ ದೂರ ಹೋಗಿ ಅಂತ. ಅದಾದ್ಮೇಲೆ ಏನಾಯ್ತು ಗೊತ್ತಿಲ್ಲ, ಹಂಗೆ ಜ್ಞಾನ ತಪ್ಪಿ ಬಿದ್ದೋಗ್ಬಿಡ್ತಾನೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ ಹೋಜಂಗ್ ಈಗ ಹೀರೋಯಿನ್ ಇರೋ ಜಾಗಕ್ಕೆ ಹೋಗ್ತಾಳೆ. ಹೀರೋಯಿನ್ ಅಂತೂ ತುಂಬಾನೇ ಟೆನ್ಷನ್ ಆಗ್ಬಿಡ್ತಾಳೆ. ಯಾಕೆ ನನ್ನನ್ ಮಾತ್ರ ಯಾಕೆ ಬದುಕಕ್ ಬಿಟ್ಟಿದ್ಯಾ, ನನ್ನನ್ನು ಸಾಯಿಸ್ಬಿಡು, ನಿನ್ಗೆ ಅದೇ ತಾನೇ ಬೇಕಾಗಿರೋದು ಅಂತ ಕೂಗಾಡ್ತಾಳೆ. ಆಗ ಹೋಜಂಗ್ ಹೇಳ್ತಾಳೆ, ಈಗ ನಿನ್ಗೇನು ಎಕ್ಸ್ಪ್ಲೇನ್ ಮಾಡೋ ಪರಿಸ್ಥಿತಿಯಲ್ಲಿಲ್ಲ, ನಾನೀಗ ಫಸ್ಟ್ ಜಿನ್ನ ನೋಡಕ್ ಹೋಗ್ಬೇಕು, ಹೋಗ್ ಬಂದ್ಬಿಡ್ತೀನಿ ಅನ್ನೋ ಟೈಮ್ಗೆ ಹೀರೋ ಕೂಡ ಜಾಗಕ್ಕೆ ಬರ್ತಾನೆ. ಇಲ್ಲಿ ಬಂದಿದ ತಕ್ಷಣ ಅವ್ನ್ಗೆ ಅರ್ಥ ಆಗೋಯ್ತು ಇಲ್ಲೇನ್ ನಡೀತಾ ಇದೆ ಅಂತ. ಹೋಜಂಗ್ ಕೂಡ ಮಾಫಿಯಾ ಅಂತ ಗೊತ್ತಾದ್ಮೇಲೆ ತುಂಬಾನೇ ಟೆನ್ಷನ್ ಆಗ್ತಾನೆ. ತುಂಬಾನೇ ಅವಳನ್ನ ಹಂಗೆ ಹಿಡ್ಕೊಂಡು ಬೈಯಕ್ಕೆ ಶುರು ಮಾಡ್ತಾನೆ. ನಿನ್ಗೆ ಹೆಂಗ್ ಮನ್ಸ್ ಬಂತು, ಅವರೆಲ್ಲ ನಮ್ ಫ್ರೆಂಡ್ಸ್ ಕಣೆ, ಅವ್ರನ್ನೆಲ್ಲ ಸಾಯ್ಸಕ್ ನಿನ್ಗೆ ಹೆಂಗ್ ಮನಸ್ ಬಂತು ಅಂತ ಬೈತಾರವಾಗ ಹೋಜಂಗ್ ಹೇಳ್ತಾಳೆ, ನೋಡಿ ಇವಾಗ ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋ ಪರಿಸ್ಥಿತಿಯಲ್ಲಿ ನಾನು ಇಲ್ಲ ಅಂತ ನಾನು ಆಲ್ರೆಡಿ ಹೇಳಿದೀನಿ. ನಾನು ಹೋಗಿ ಫಸ್ಟ್ ಜಿನ್ನ ಕಂಡಿಡಿಬೇಕು, ಅವನಿಂದಾನೆ ಎಲ್ಲರಿಗೂ ಅಪಾಯ ಇರೋದು, ನೀವ್ ಇಲ್ಲೇ ಇದ್ಬಿಡಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ಟ್ರೇಟ್ ಆಗಿ ಆ ಫ್ರೀಸಿಂಗ್ ರೂಮ್ ಗೆ ಹೋಗೋದು. ಇವಳು ಅಲ್ಲೋಗ್ ನೋಡಿದ್ರೆ ಜಿನ್ ಇಲ್ಲ, ಆಲ್ರೆಡಿ ಹೆಂಗೋ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಇವಾಗ ಇವ್ನು ಇಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅಂತಂದ್ರೆ ಇನ್ನೆಲ್ಲರಿಗೂ ಅಪಾಯ ತಪ್ಪಿದ್ದಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ಜಾಗದಲ್ಲೂ ಹೋಗಿ ಹುಡುಕ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಹೀರೋನ ಸೇಫ್ ಆಗಿ ಕರ್ಕೊಂಡ್ ಬಂದ್ ನಿಲ್ಸ್ಬಿಟ್ಟು ನೀನ್ ಇಲ್ಲೇ ಇರು, ಸತ್ತೋಗಿರೋ ಡೆಡ್ ಬಾಡಿನೆಲ್ಲ ನಾನು ಸೇಫ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೀರೋ ಅಲ್ಲಿಂದ ಹೋಗ್ತಾನೆ. ಆಗ ಹೀರೋಯಿನ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಏನಂತ ನೋಡಿದ್ರೆ ಹೋಜಂಗು ಹೀರೋಯಿನ್ ಬರ್ಡೇಗೆ ಒಂದು ಗಿಫ್ಟ್ ಕೊಟ್ಟಿರ್ತಾಳಲ್ಲ, ಅದ್ರೊಳಗಡೆ ಏನಿದೆ ಅಂತ ತೆಗೆದು ನೋಡಿದ್ರೆ ಒಂದು ಪೆನ್ ಡ್ರೈವ್ ಇರುತ್ತೆ. ಆ ಪೆನ್ ಡ್ರೈವ್ ನ ಕನೆಕ್ಟ್ ಮಾಡಿ ನೋಡಿದಾಗ ಲ್ಯಾಪ್ಟಾಪ್ ಅಲ್ಲಿ ಹೀರೋಯಿನ್ ಫೇಸು, ಹೋಜಂಗ್ ಫೇಸು, ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾಳಲ್ಲ ಒಂದು ಹುಡುಗಿ, ಆ ಹುಡುಗಿ ಫೇಸು ಹಂಗೆ ಚೇಂಜ್ ಆಗಿ ಬರ್ತಾ ಇರುತ್ತೆ. ಇವಳಿಗೆ ಏನ್ ನಡೀತದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದ್ರಲ್ಲೂ ಒಂದು ಬ್ರೇಸ್ಲೆಟ್ ಇವಳಿಗೆ ನೆನಪು ಬರುತ್ತೆ. ಏನಂದ್ರೆ ಹೋಜಂಗು ಮತ್ತೆ ಹೀರೋಯಿನ್ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಇಬ್ರು ಒಂದೇ ತರ ಬ್ರೇಸ್ಲೆಟ್ ನ ಹಾಕೊಂಡಿರ್ತಾರೆ. ಆ ವಿಷಯ ಎಲ್ಲ ಇವಳಿಗೆ ಮೈಂಡ್ ಬರ್ತಾ ಇದ್ದಂಗೆ ಇವಳಿಗೆ ಸ್ವಲ್ಪ ಕ್ಲಾರಿಟಿ ಬರ್ತಾ ಇದೆ. ಏನಂದ್ರೆ ಹೋಜಂಗ್ ಈ ಪೆನ್ ಡ್ರೈವ್ ಮೂಲಕ ಇವಳಿಗೆ ಏನೋ ಹೇಳಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಅರ್ಥ ಮಾಡ್ಕೊಂತಾಳೆ. ಅದ್ರ ಬಗ್ಗೆ ಹಂಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನೊಂದ್ ಕಡೆ ಹೀರೋ ಡೆಡ್ ಬಾಡೀಸ್ ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೋದಲ್ಲ, ಹಂಗೆ ದಾರಿಯಲ್ಲಿ ಹೋಜಂಗ್ ನ ನೋಡಿದ್ಮೇಲೆ ಹಂಗೆ ಕೋಪದಲ್ಲೇ ಮಾತಾಡ್ತಾನೆ, ನಿನ್ಗೂ ಜಿನ್ಗೂ ಏನ್ ವ್ಯತ್ಯಾಸ ಇದೆ ಹೇಳು, ನೀನು ಸಾಯಿಸ್ತಾ ಇದೀಯಾ ಅವನು ಸಾಯಿಸ್ತಾ ಇದ್ದಾನೆ ಅಷ್ಟೇ ತಾನೆ ಅಂದಾಗ ಹೋಜಂಗ್ ಹೇಳ್ತಾಳೆ, ಈಗ ಅದು ಮುಖ್ಯ ಅಲ್ಲ ಕಿಮ್, ಜಿನ್ ಎಲ್ಲೋದ ಅಂತ ಗೊತ್ತಾಗ್ತಾ ಇಲ್ಲ, ಈಗ ಪ್ರೆಸೆಂಟ್ ಅವ್ನ ಹೊರಗಡೆ ಇರೋದೇ ಎಲ್ಲರಿಗೂ ಅಪಾಯ, ಅವ್ನು ಯಾರನ್ನು ಬಿಡೋದಿಲ್ಲ, ಎಲ್ಲರನ್ನು ಸಾಯಿಸ್ಬಿಡ್ತಾನೆ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಜಿನ್ ಕಡೆಯಿಂದ ಇವ್ರಿಗೆಲ್ಲ ಒಂದು ಮೆಸೇಜ್ ಬರುತ್ತೆ, ನಿಮ್ಗೆ ಹೀರೋಯಿನ್ ಪ್ರಾಣದಲ್ಲಿ ಬೇಕಂದ್ರೆ ಸೈಲೆಂಟ್ ಆಗಿ ಏನೇ ಒಂದು ಆಯುಧಗಳನ್ನ ಎತ್ಕೊಳ್ದೆ ಮಾಡಿಗ್ ಬಂದ್ಬಿಡಿ ಮಕ್ಳ ಅಂತ ಹಾಕಿರ್ತಾನೆ ಮೆಸೇಜ್ ಅಲ್ಲಿ. ಅಷ್ಟೇ ದಿನ ಓದಿದ ತಕ್ಷಣ ಇಬ್ರಿಗೂ ಸಖತ್ತಾಗಿ ಎದ್ರಕೊಂಡ್ಬಿಡ್ತಾರೆ. ಇಬ್ರು ಹಂಗೆ ಓಡೋಗ್ತಾರೆ ಮಾಡಿ ಮೇಲೆ. ಅಲ್ಲಿ ನೋಡಿದ್ರೆ ಅವನು ಹೀರೋಯಿನ್ ಕತ್ತಿಗೆ ಕತ್ತಿನ ಇಟ್ಬಿಟ್ಟು ಸರಿಯಾಗಿ ಬೆದರಿಸ್ತಾ ಇರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಹೋಜಂಗ್ ಈಗಿಂದೀಗ್ಲೇ ಈ ಮಾಡಿ ಮೇಲಿಂದ ಬಿದ್ದು ಸತ್ತೋಗ್ಬೇಕು ಅಂತ ಹೇಳ್ತಾನ. ಹೋಜಂಗ್ ಸ್ವಲ್ಪ ಕೂಡ ಯೋಚನೆ ಮಾಡಲ್ಲ, ಹೋಗ್ಬಿಟ್ಟು ಹಂಗೆ ಮಾಡಿ ಟಿಪ್ಪಲ್ ನಿಂತ್ಕೊಂಡ್ಬಿಡ್ತಾಳೆ. ಅದಾದ್ಮೇಲೆ ಅವ್ಳು ಕೇಳ್ತಾಳೆ, ಹೌದು ಈಗ ನಾನ್ ಇಲ್ಲಿಂದ ಸಾಯೋದಕ್ ನಾನ್ ಭಯ ಪಡೋದಿಲ್ಲ, ಆದ್ರೆ ನಾನ್ ಸತ್ ಮೇಲೆ ಇವ್ರಿಬ್ಬರನ್ನ ಪ್ರಾಣದಲ್ಲಿ ಬಿಡ್ತೀಯ ಅಂತ ನಾನ್ ಹೆಂಗ್ ನಂಬೋದು. ಅಷ್ಟೇ ಅಲ್ಲ ರೂಲ್ಸ್ ಅಲ್ಲಿ ಮಾಫಿಯಾ ಅವ್ರಿಗವ್ರೆ ಸೂಸೈಡ್ ಕೂಡ ಮಾಡ್ಕೋಬಾರ್ದು ಅಂತ ಹೇಳಿದಾರಲ್ವಾ, ಇದೆಲ್ಲ ರೂಲ್ಸ್ ಗೆ ಅಗೇನ್ಸ್ಟ್ ಅಂತ ಹೇಳ್ಬಿಟ್ಟು ಹಂಗೆ ಅವನನ್ನ ಮಾತಲ್ಲಿ ಡೈವರ್ಟ್ ಮಾಡಿ ಹತ್ರ ಬರ್ತಾಳೆ. ಅವ್ನ್ ಸ್ವಲ್ಪ ಕಣ್ಣಾರ್ಸೋ ಟೈಮ್ ನ ನೋಡಿ ಟಕ್ಕಂತ ಹೀರೋಯಿನ್ ಸೈಡ್ ಗೆ ಇಳಿದ್ಬಿಡ್ತಾಳೆ. ಆ ಗ್ಯಾಪ್ ಅಲ್ಲಿ ನಮ್ ಹೀರೋ ಹೋಗ್ಬಿಟ್ಟು ಸರಿಯಾಗಿ ಅಜ್ಜಿನಿಗೆ ಹೊಡಿತಾನೆ. ಸರಿಯಾಗಿ ಬೀಳ್ತಾ ಇರತ್ತೆ ಏಟು. ಹಂಗೆ ಕೆಳಗಡೆ ಹಾಕಿ ಹೊಡಿತಾ ಇರ್ಬೇಕಾದ್ರೆ ಮುತಿ ಮೇಲೆನೆ ಗುತ್ತಾ ಇರ್ತಾನೆ. ಆ ಗ್ಯಾಪ್ ಅಲ್ಲಿ ಅವನು ಅಂದ್ರೆ ಜಿನ್ ಕೆಳಗಡೆ ಬಿದ್ದಿರೋ ಒಂದು ಕಲ್ನ ಎತ್ತಿ ನಮ್ ಹೀರೋ ತಲೆಗೆ ಹೊಡೆದ್ ಬಿಡ್ತಾನೆ. ಅಷ್ಟೇ ಅಲ್ಲ ಈಗ ಕತ್ತಿನ ಎತ್ಕೊಂಡು ಸಖತ್ ಕೋಪದಲ್ಲಿ ಇರ್ತಾನಲ್ಲ, ಹಂಗೆ ಹೋಜಂಗ್ ನ ಚುಚ್ಬೇಕು ಅಂತ ಬಂದಾಗ ನಮ್ ಹೀರೋಯಿನ್ ಅಡ್ಡ ಬಂದ್ಬಿಡ್ತಾಳೆ. ಅದ್ ಹಂಗೆ ಹೋಗಿ ನಮ್ ಹೀರೋಯಿನ್ಗೆ ಚುಚ್ಕೊಂಡ್ಬಿಡುತ್ತೆ. ಅಷ್ಟಿದನ್ನ ನೋಡಿ ಹೋಜಂಗ್ ಸರಿಯಾಗಿ ಶಾಕ್ ಆಗ್ಬಿಡ್ತಾಳೆ. ಅಷ್ಟೆಲ್ಲ ಹೆಂಗೋ ನಮ್ ಹೀರೋನು ಎದ್ ಬಂದವನು ಜಿನ್ನ ಹಂಗೆ ಕೆಳಗಡೆ ತಳ್ಳಿ ಸರಿಯಾಗಿ ಹೊಡಿತಾನೆ. ಹೊಡಿಯೋದಲ್ಲ ಕತ್ತಿನ ಎತ್ಕೊಂಡು ಹಂಗೆ ಅವನನ್ನ ಚುಚ್ಚಿ ಜಿನ್ನ ಕೂಡ ಸಾಯಿಸ್ಬಿಡ್ತಾನೆ. ಹೇಳ್ಬೇಕಂದ್ರೆ ಅನೌನ್ಸ್ಮೆಂಟೇ ಬಂದ್ಬಿಡುತ್ತೆ, ಜಿನ್ ಒಂದು ಮಾಫಿಯಾ, ಈಗ ಅವನು ಸತ್ತೋದ ಅಂತ. ಅದಾದ್ಮೇಲೆ ಹೋಜಂಗ್ ಹಂಗೆ ಹೀರೋಯಿನ್ ಎತ್ತಿ ತೊಡೆ ಮೇಲೆ ಮಲ್ಸ್ಕೊಂಡು ತುಂಬಾನೇ ಕೇಳ್ಕೊಳ್ತಾ ಇರ್ತಾಳೆ, ಲಿಯೋನ್ ಯಾಕೆ ಈ ತರ ಮಾಡ್ದೆ, ನನ್ಗೋಸ್ಕರ ನಿನ್ ಪ್ರಾಣನ್ ಯಾಕೆ ಕೊಟ್ಟೆ, ದಯವಿಟ್ಟು ಸತ್ತೋಗ್ಬೇಡ, ನನ್ ಜೊತೆ ಇರು ಅಂತ ಹೇಳ್ಬಿಟ್ಟು ತುಂಬಾನೇ ಕೇಳ್ಕೊಳ್ತಾಳೆ. ಈಗ ಹೀರೋನ್ ಆ ಜಾಗಕ್ಕೆ ಬಂದ್ಬಿಡ್ತಾನೆ. ಅಷ್ಟೇ ಹೀರೋಯಿನ್ ಇನ್ನೇನ್ ಸಾಯೋ ಸ್ಟೇಜ್ ಗೆ ಆಗ್ಬಿಡ್ತಾಳೆ. ಆ ಟೈಮ್ ಅಲ್ಲಿ ಹೋಜಂಗ್ ಕೈನ ಹಿಡ್ಕೊಂಡು ಅವಳು ಹೇಳ್ತಾಳೆ, ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡ್ಬಿಡು, ನೀನ್ ಬದುಕಿರ್ಬೇಕು ಅಂತ ನಾನು ಆಸೆ ಪಟ್ಟಿದ್ದೆ, ಬಟ್ ಅದಾಗಿಲ್ಲ, ಮಿಸ್ ಯು ಸೇಯುನ್ ಅಂತ ಹೇಳ್ತಾಳ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಹೀರೋಗೆ ಶಾಕ್ ಆಗುತ್ತೆ, ಏನು ಇವಳು ಸೇಯುನ, ಹೋಜಂಗ್ ನ ಇಟ್ಕೊಂಡು ಯಾಕೆ ಇವಳು ಸೇಯುನ್ ಅಂತ ಕರಿತಿದ್ದಾಳೆ ಅಂತ. ಆಗ ಹೀರೋಯಿನ್ ಹೇಳ್ತಾಳೆ, ದಯವಿಟ್ಟು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡು, ನೀನ್ ಯಾರು ಅಂತ ನಾನು ಅರ್ಥ ಮಾಡ್ಕೊಂಡೆ, ನಾನು ನಿನ್ನ ತುಂಬಾನೇ ಮಿಸ್ ಮಾಡ್ಕೊಂಡೆ, ಪ್ಲೀಸ್ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡು ಅಂದಾಗ ಹೋಜಂಗ್ ಹೇಳ್ತಾಳೆ, ಸೇಯುನ್ ಅನ್ನೋದು ಬೇರೆ ಯಾರು ಅಲ್ಲ, ಸ್ಟಾರ್ಟಿಂಗ್ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾರೆ ಅಂತ ಹೇಳಿದ್ರಲ್ಲಿ ಇವರೆಲ್ಲ ಬುಲಿ ಮಾಡಿ ಒಂದು ಹುಡುಗಿ, ಆ ಹುಡುಗಿ ಹೆಸರೇ ಸೇಯುನ್ ಅಂತ, ಅವಳೆ ಹೋಜಂಗ್ ಅಂತ ಹೇಳ್ಬಿಟ್ಟು ಇವಳು ಮಾತಾಡ್ತಾ ಇರೋದು. ಹೋಜಂಗ್ ಹೇಳ್ತಾಳೆ, ನನಗೆ ಇವಾಗೆಲ್ಲ ಅರ್ಥ ಆಗ್ತಾ ಇದೆ, ಇದನ್ನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ, ಇವತ್ತಿಗೆ ಈ ಗೇಮ್ ಇಲ್ಲಿಗೆ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಸ್ಟ್ರೇಟ್ ಆಗಿ ಹೋಗಿ ಮಾಡಿ ಹತ್ರ ನಿಂತ್ಕೊಂಡವಳು ಸ್ವಲ್ಪನೂ ಯೋಚನೆ ಮಾಡಿಲ್ಲ. ಇವಳು ಹಂಗೆ ಮಾಡಿ ಮೇಲಿಂದ ಕೆಳಗಡೆ ಬಿದ್ದು ಸತ್ತೇ ಹೋಗ್ತಾಳೆ. ಆ ಟೈಮಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ, ಹೋಜಂಗ್ ಕೂಡ ಸತ್ತೋದ್ಲು ಅಂತ, ಅವಳು ಒಂದು ಮಾಫಿಯಾ ಆಗಿದ್ಲು ಅಂತ. ಈಗ ಈ ಗೇಮ್ ಅಲ್ಲಿ ವಿನ್ ಆಗಿರೋದು ಸಿಟಿಸನ್ಸ್ ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ಮಾತ್ರನೇ ಎದ್ದೇಳೋದು. ಆಕ್ಚುಲಿ ಈಗ ಇಲ್ಲಿ ಏನ್ ನಡೀತಾ ಇದೆ ಏನು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದು ಟೆನ್ಷನ್ ಇರತ್ತಲ್ವಾ, ಇದಕ್ಕೆಲ್ಲ ಕ್ಲಾರಿಟಿ ಅಂದ್ರೆ ಫೈನಲ್ ಟಚ್ ಇಲ್ಲಿದೆ ನೋಡಿ. ಏನ್ ವಿಷಯ ಅಂತ ನೋಡಿದ್ರೆ, ಈಗ ಈ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಅಷ್ಟು ಸ್ಟೂಡೆಂಟ್ಸ್ ನ ಕೂಡ ಯಾವ್ದೋ ಒಂದು ರಿಸರ್ಚ್ ಲ್ಯಾಬ್ ಅಲ್ಲಿ ಇಟ್ಟಿರೋ ತರನೇ ಇರುತ್ತೆ. ಅವ್ರ ತಲೆ ಮೇಲೇನೋ ಹಾಕಿರ್ತಾರೆ, ಮೈಗೆಲ್ಲ ಏನೇನೋ ಪಿನ್ ಮಾಡಿಟ್ಟಿರ್ತಾರೆ. ಇದು ಯಾವ ಪ್ಲೇಸ್ ಏನು ಅಂತ ಗೊತ್ತಿಲ್ಲ. ಎಲ್ಲರೂ ಹಂಗೆ ಒಂದು ಜ್ಞಾನ ತಪ್ಪಿರೋ ಸ್ಟೇಜ್ ಅಲ್ಲಿ ಇರ್ತಾರೆ. ಇಷ್ಟು ಜನದಲ್ಲಿ ಎಚ್ಚರ ಆಗೋದು ನಮ್ ಹೀರೋಯಿನ್ ಮಾತ್ರ. ಎದ್ದೊಳ್ಗೆ ಏನ್ ಅರ್ಥ ಆಗ್ತಾ ಇಲ್ಲ, ಇಲ್ಲಿ ಏನ್ ನಡೀತಾ ಇದೆ, ನಾನು ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಹಂಗೆ ಕನ್ಫ್ಯೂಷನ್ ಅಲ್ಲಿ ಇರ್ಬೇಕಾದ್ರೆ ಯಾವ್ದೋ ಒಂದು ಅಂಕಲ್ ಆಂಟಿ ಮಾತ್ರ ಎಂಟ್ರಿ ಆಗ್ತಾರೆ. ಅವ್ರ ಹಿಂದ್ಗಡೆ ಇರೋ ದೊಡ್ಡ ಸ್ಕ್ರೀನ್ ಅಲ್ಲಿ ಇಷ್ಟೊತ್ತು ಸ್ಟೂಡೆಂಟ್ಸ್ ಎಲ್ಲ ಆಡಿದ್ರಲ್ಲ ಗೇಮು, ಅದೆಲ್ಲ ಹಂಗೆ ಪ್ಲೇ ಆಗ್ತಾ ಇರುತ್ತೆ. ಈಗ ಎದುರುಗಡೆ ಬಂದು ನಿಂತ್ಕೊಳ್ಳೋ ಆಂಟಿ ಕೇಳ್ತಾರೆ, ಏನಮ್ಮ
ಲಿಯೋನ್ ನಾನ್ ಯಾರಂತ ಗೊತ್ತಾಗ್ತಾ ಇದೆಯಾ ಅಂತ. ಹೀರೋಯಿನ್ ಹಂಗೆ ಶಾಕ್ ಅಲ್ಲಿ ನೋಡ್ತಾಳೆ. ನೀವು ಸಿಯೋನ್ ಅವ್ರ ಅಪ್ಪ ಅಮ್ಮ ಅಲ್ವಾ ಅಂದಾಗ ಅವ್ರು ಕೂಡ ಹಂಗೆ ಹೀರೋಯಿನ್ ಹತ್ರ ಬಂದು ಹೇಳ್ತಾಳೆ, ಪರವಾಗಿಲ್ವೇ ಕಂಡಿಡಿದ್ಬಿಟ್ಟೆ, ಇದನ್ನೆಲ್ಲ ನೋಡ್ತಾ ಇದ್ರೆ ನಿನ್ಗೆ ಆಶ್ಚರ್ಯವಾಗಿದ್ಯಾ, ಇವರೆಲ್ಲ ಏನ್ ಮಾಡ್ತಿದ್ದಾರೆ, ಇಲ್ಲೇನ್ ನಡೀತಾ ಇದೆ ಅಂತ ಶಾಕಿಂಗ್ ಅಲ್ಲಿ ಇದೆಯಾ ಅಲ್ವಾ, ನೀವೆಲ್ಲ ಸೇರಿ ನನ್ ಮಗಳಿಗೆ ಕೊಟ್ಟಿರೋ ಪೇನ್ ಮುಂದೆ ನಾನ್ ಮಾಡ್ತಿರೋದಲ್ಲ ಏನು ಜಾಸ್ತಿ ಅಲ್ಲ ಅನ್ಸತ್ತಲ್ವಾ, ನೋಡು ನಿನ್ ಕಣ್ಣಾರೆ ನೋಡು, ಇಲ್ಲೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಒಂದು ಗೇಮ್ ಅಲ್ಲಿ ಇದಾರೆ ಅಂತಾನೆ ನೀನ್ ಅನ್ಕೊಂಡಿರೋದು, ಅವ್ರ ಎಷ್ಟೇ ಗೇಮ್ ಅಲ್ಲಿ ಇದ್ರೆ ಕೂಡ ಅವ್ರು ಸಾಯುವಾಗ ಆಗತ್ತಲ್ಲ ಪೇನು, ಅದೆಲ್ಲ ರಿಯಲ್ ಆದ ಪೇನು, ಅದನ್ನ ಅವರು ಇಂಚಿಂಚು ಅನುಭವಿಸ್ತಾರೆ. ಇವ್ರ ಈ ತರ ವಿಲನ್ ತನವಾಗಿ ಮಾತಾಡ್ತಾ ಇದ್ರೆ ನಮ್ ಹೀರೋ ನಂಗೆ ತಿರುಗಿ ನೋಡ್ತಾಳೆ. ಅವಳಿಗಂತೂ ತುಂಬಾನೇ ಶಾಕ್ ಆಗುತ್ತೆ. ಅವ್ರು ಹೇಳ್ತಾರೆ, ಇದೇ ಫಸ್ಟ್ ಟೈಮ್ ಅಂತ ಅನ್ಕೊಂಡಿದ್ಯಲ್ವಾ ಈ ಗೇಮು, ಬಟ್ ಇದು ಫಸ್ಟ್ ಟೈಮ್ ಅಲ್ಲ, ಇದುವರೆಗೂ ನೀವು 12 ಸತಿ ಈ ಗೇಮ್ ನ ಆಡಿದೀರಾ, ಪ್ರತಿ ಸರ್ತಿನೂ ನೀವು ಅದೇ ತರ ನೋವನ್ನ ನೀವು ಅನುಭವಿಸ್ತಾ ಇರ್ತೀರಾ, ಬಟ್ ನೆಕ್ಸ್ಟ್ ಟೈಮ್ ನೀವು ಗೇಮ್ ನ ಎಂಟ್ರಿ ಆಗ್ಬೇಕಾದ್ರೆ ನಿಮ್ಗೇನು ನೆನ್ಪಿರೋದಿಲ್ಲ, ಇದುವರೆಗೂ ಪ್ರತಿ ಒಂದು ಗೇಮ್ ಅಲ್ಲೂ ನನ್ ಮಗಳೇ ವಿನ್ ಆಗ್ತಾ ಇದ್ಲು, ಆದ್ರೆ ಈ ಸರ್ತಿ ನೀನ್ ವಿನ್ ಆಗಿದ್ಯಾ, ಅದಕ್ಕೆ ಈಗ ಬಂದು ನನ್ ಮುಂದೆ ನಿಂತ್ಕೊಂಡ್ ಮಾತಾಡ್ತಾ ಇರೋದು, ಅದಕ್ಕೆ ನಾನು ಇದೆಲ್ಲ ನಿನ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸಿಎಂ ಸಾಯೋದಕ್ಕೂ ಮುಂಚೆ ಸ್ಕೂಲಲ್ಲಿ ಇರ್ಬೇಕಾದ್ರೆ ನೀನು ಅವಳತನೆ ತುಂಬಾ ಕ್ಲೋಸ್ ಆಗಿದ್ದು, ಹಂಗಿರ್ಬೇಕಾದ್ರೆ ಅವಳಿಗೆ ಯಾಕೆ ನೀನ್ ಸಪೋರ್ಟಿವ್ ಆಗಿರ್ಲಿಲ್ಲ, ಅವಳನ್ನ ಆ ತರ ಕೇರ್ಲೆಸ್ ಆಗಿ ಸಾಯೋ ತರ ಏನಕ್ಕೆ ನೀನ್ ಈ ತರ ಮಾಡಿದೆ ಅಂತ ಹೇಳ್ತಾರೆ. ಇವ್ರಿಗೆ ಮಾತಾಡ್ತಾ ಇರ್ಬೇಕಾದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ತೋರಿಸ್ತಾರೆ. ಇಷ್ಟೊತ್ತು ನಾವು ಅಂದ್ರೆ ಈ ಸೀರೀಸ್ ಸ್ಟಾರ್ಟ್ ಆದಾಗಿಂದನೂ ನಾವ್ ಇದ್ವರ್ಗುನು ಜಿನ್ ತುಂಬಾನೇ ಒಳ್ಳೆಯವನು, ಅವ್ನು ತುಂಬಾ ಸೈಲೆಂಟ್ ಆಗಿದ್ದ, ಅವ್ರನ್ನೆಲ್ಲರೂ ಬುಲ್ಲಿ ಮಾಡ್ತಾ ಇದ್ರೆ ಲಾಸ್ಟ್ ಅಲ್ಲಿ ಇವ್ನ್ ಮಾಫಿ ಅಂತ ಗೊತ್ತಾದ್ಮೇಲೆ ಅವ್ರನ್ನೆಲ್ಲ ಸೇಡ್ ತೀರ್ಸ್ಕೊಳ್ತಾ ಇದ್ದ ಅಂತ ಅನ್ಕೊಂಡ್ವಿ. ಬಟ್ ಮೂಲನೇ ಇವ್ನೆ. ಏನ್ ವಿಷಯ ಅಂತ ನೋಡಿದ್ರೆ ಇವ್ನ್ಗೆ ಸೇಯುನ್ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ, ಆದ್ರೆ ಸೇಯುನ್ಗೆ ಹೀರೋ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಪ್ಲಸ್ ಹೀರೋಯಿನ್ ಜೊತೆನೆ ಅವಳು ಯಾವಾಗೂ ಇರೋದು. ಇದಕ್ಕೆ ಇವ್ನ್ ಕೋಪ ಪಟ್ಟು ಅವಳನ್ನ ಹೆಂಗಾದ್ರೂ ಮಾಡಿ ಸೇಡ್ ತೀರ್ಸ್ಕೋಬೇಕು, ಅವಳ ಬಗ್ಗೆ ಕೆಟ್ಟದ ಹೆಸರನ್ನ ಸ್ಪ್ರೆಡ್ ಮಾಡ್ಬೇಕು ಅಂತ ಹೇಳಿ ಹಂಗೆ ಹಿಂದ್ಗಡೆಯಿಂದ ಅವಳ ಫೋಟೋನೆಲ್ಲ ತೆಗೆದೋದನ್ನೆಲ್ಲ ಮಾಫಿಂಗ್ ಮಾಡಿ ಒಂಥರ ಸೆಕ್ಸಿಯಾಗಿ ಫೋಟೋಸ್ ಎಲ್ಲ ತಯಾರು ಮಾಡಿ ಅದನ್ನ ನೋಡ್ತಾ ಇರ್ಬೇಕಾದ್ರೆ ಬುಲಿ ಗ್ಯಾಂಗ್ ಲೀಡರ್ಸ್ ಬಂದ್ ನೋಡ್ಬಿಡ್ತಾರೆ. ಅವ್ರು ಬಂದ್ ನೋಡಿದ್ಮೇಲೆ ಅದನ್ನೆಲ್ಲ ನೋಡ್ಬಿಟ್ಟು, ಪರವಾಗಿಲ್ವೇ ನೀನ್ ಸೈಲೆಂಟ್ ಅಂದ್ಕೊಂಡೆ, ಈ ತರ ಕೆಲಸ ಎಲ್ಲ ಮಾಡಿದ್ಯ ಅಂತ ಹೇಳ್ಬಿಟ್ಟು ಆ ಫೋಟೋಸ್ ನೆಲ್ಲ ಎತ್ಕೊಂಡು ಇವ್ರನ್ನ ಸರಿಯಾಗಿ ಬುಲಿ ಮಾಡಿರ್ತಾರೆ, ಅಂದ್ರೆ ಜಿನ್ನನ ಸರಿಯಾಗಿ ಬುಲಿ ಮಾಡಿರ್ತಾರೆ. ಅಷ್ಟೇ ಅಲ್ಲ, ಈ ಬುಲಿ ಗ್ಯಾಂಗ್ ಲೀಡರ್ ಅಲ್ಲಿಗೆ ಸ್ಟಾಪ್ ಆಗದೆ ಆ ಫೋಟೋಸ್ ನೆಲ್ಲ ಎತ್ಕೊಂಡು ಎಲ್ಲರಿಗೂ ಶೇರ್ ಮಾಡಿ ಅಂದ್ರೆ ಗ್ರೂಪ್ ಅಲ್ಲೆಲ್ಲ ಹಾಕ್ಬಿಟ್ಬಿಡ್ತಾರೆ. ಇದನ್ನ ನೋಡ್ಬಿಟ್ಟು ಎಲ್ಲರೂ ಸೇನ್ಗೆ ಸರಿಯಾಗಿ ಗೇಲಿ ಮಾಡಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಅವಳಂತೂ ತುಂಬಾನೇ ಮೈಂಡ್ ಡಿಸ್ಟರ್ಬ್ ಆಗ್ಬಿಡ್ತಾಳೆ. ಏನ್ ನಡೀತಾ ಇದೆ, ಎಲ್ಲರೂ ಯಾಕೆ ನನ್ನ ಈ ತರ ನೋಡ್ ನಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇವಳೋಗಿ ಸಿಸ್ಟಮ್ ನ ಓಪನ್ ಮಾಡಿ ನೋಡಿದ್ರೆ ಆತರ ಫೋಟೋಸ್ ಎಲ್ಲ ನೋಡಿದ್ಮೇಲೆ ಇವಳಿಗಂತೂ ಮನ್ಸೇ ಹೊಡೆದೋಯ್ತು, ಯಾರು ಈ ತರ ಎಲ್ಲ ಮಾಡಿದ್ದು ಅಂತ ಹೇಳ್ಬಿಟ್ಟು ತುಂಬಾನೇ ಫೀಲ್ ಮಾಡ್ತಾಳೆ. ಅದನ್ನ ಹಿಂದ್ಗಡೆಯಿಂದಾನೇ ಜಿನ್ನು ಕೂಡ ನೋಡ್ತಾ ಇರ್ತಾನೆ. ಅವ್ನಿಗೊಂದ್ ಕಡೆ ಸಂತೋಷ ಆಗುತ್ತೆ, ಆದ್ರೆ ಇವಳು ಎಲ್ಲರೂ ಈ ತರ ನೋಡ್ತಾ ಇರೋದು, ಇವಳ ಬಗ್ಗೆ ಈ ತರ ಎಲ್ಲ ಅಂತ ಕೆಟ್ಟದಾಗ ಮಾತಾಡ್ತಾ ಇರೋದು, ಅದೆಲ್ಲ ಇವಳಿಗೆ ತುಂಬಾನೇ ಫೀಲ್ ಆಗ್ಬಿಟ್ಟು ಇದಕ್ ಮೇಲೆ ನಾನ್ ಬದುಕಿರೋದು ಸರಿ ಇಲ್ಲ, ಹೆಂಗಾದ್ರೂ ಮಾಡಿ ನಾನ್ ಸತ್ತೋಗ್ಬೇಕು ಅಂತ ಹೇಳಿ ಮನ್ಸನ್ನ ಕಲ್ ಮಾಡ್ಕೊಂಡು ಇವಳೆ ಮಾಡಿ ಮೇಲಿಂದ ಕೆಳಗಡೆ ಬಿದ್ದು ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾಳೆ. ಈ ವಿಷಯ ಅವ್ರ ಅಮ್ಮ ಗೊತ್ತಾದ್ಮೇಲೆ ಅವರು ಈ ಸ್ಟೂಡೆಂಟ್ಸ್ ಮೇಲೆಲ್ಲ ಸೇಡ್ ತೀರ್ಸ್ಕೋಬೇಕು ಅಂತ ಹೇಳಿ ಈಗ ಇವ್ರನ್ನೆಲ್ಲ ಕರ್ಕೊಂಡ್ಬಂದು ಈ ರಿಸರ್ಚ್ ಲ್ಯಾಬ್ ಅಲ್ಲಿ ಈ ತರ ಒಂದು ಗೇಮ್ ಅಲ್ಲಿ ಅಂದ್ರೆ ಒಂದು ಮೈಂಡ್ ಗೇಮ್ ತರ ಸೆಟ್ ಮಾಡಿ ಇವ್ರನ್ನೆಲ್ಲ ಗೇಮ್ ಅಲ್ಲಿ ಎಂಟ್ರಿ ಮಾಡ್ಸಿರೋದು. ಇವ್ರು ಎಷ್ಟೇ ಇಲ್ಲಿ ನಿದ್ದೆ ಮಾಡೋ ತರ ಇದ್ರೆ ಕೂಡ ಅವರ ಗೇಮ್ ಅಲ್ಲಿ ಪ್ರತಿಯೊಬ್ರು ಸಾಯ್ತಾ ಇರ್ತಾರಲ್ಲ, ಒಬ್ಬೊಬ್ರು ಎಷ್ಟು ಘೋರವಾಗಿ ಸತ್ತಿರ್ತಾರೆ, ಅದೆಲ್ಲ ಪೇನ್ ಕೂಡ ಇವ್ರಿಗೆಲ್ಲ ರಿಯಲ್ ಆಗಿ ಆಗ್ತಾ ಇರುತ್ತೆ. ಇವ್ರ ಈ ತರ ಪ್ರತಿಯೊಂದನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಈ ಕಡೆ ಹೀರೋನ್ಗೆ ತಲೆನೇ ಸುತ್ತಕ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇವ್ಳಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇವ್ರಂಗೆ ಭಯಂಕರವಾಗಿ ಅಳ್ತಾ ಇರ್ಬೇಕಾದ್ರೆ ಆ ಸಿಯೋನ್ ಅವ್ರ ಅಪ್ಪಾಗ್ ಮಾತ್ರ ಸ್ವಲ್ಪ ಫೀಲಿಂಗ್ಸ್ ಇದೆ ಅಂತ ಕಾಣಿಸುತ್ತೆ. ಅವ್ರು ಬಂದು ಹಂಗೆ ಹೀರೋನ್ ಹಿಡ್ಕೊಂಡು, ಮಾ ಲಿಯೋನ್ ನೀನ್ ತುಂಬಾ ಸ್ಟ್ರೇನ್ ಆಗ್ಬೇಡ, ಬಾ ಸಮಾಧಾನ ಮಾಡ್ಕೋ, ಕೂತ್ಕೋ ಅಂತ ಹೇಳ್ಬಿಟ್ಟು ಕರೀತಾರೆ. ಆದ್ರೆ ಇಲ್ಲಿ ಹೀರೋನ್ಗಂತೂ ತುಂಬಾನೇ ಫೀಲ್ ಆಗ್ಬಿಡುತ್ತೆ. ಇಲ್ಲಪ್ಪ ದಯವಿಟ್ಟು ಬಿಟ್ಬಿಡಿಪ್ಪ, ನಾನ್ ಕೂಡ ಸಿಯೋನ್ ನ ತುಂಬಾನೇ ಮಿಸ್ ಮಾಡ್ಕೊಂಡೆ, ನಾನ್ ಅನ್ಕೊಂಡಿದ್ರೆ ತಡಿಬೋದಾಗಿತ್ತು, ಅವಳೊಬ್ಳೆ ಇಷ್ಟು ಸಫರ್ ಆಗಿದ್ದಾಳೆ ಅಂತ ನಾನ್ ಸ್ವಲ್ಪ ಕೂಡ ಯೋಚನೆ ಮಾಡಿಲ್ಲ, ಇದಕ್ಕೆಲ್ಲ ಕಾರಣ ನಾನೇ ಅಲ್ವಾ, ನಾನ್ ಅನ್ಕೊಂಡಿದ್ರೆ ತಡಿಬೋದಾಗಿತ್ತು, ಬಟ್ ನಾನು ಯಾಕೆ ಹತ್ರ ಮಾಡ್ದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ, ನನಗ್ ಬೇಕಾಗಿದ್ರೆ ನೀವು ಪನಿಷ್ಮೆಂಟ್ ಕೊಡಿ, ಅದ್ರ ಪೂರ್ತಿ ಜವಾಬ್ದಾರಿ ನಾನ್ ತಗೊಳ್ತೀನಿ, ಆದ್ರೆ ಇವ್ರನ್ನೆಲ್ಲ ಬಿಟ್ಬಿಡಿಯಪ್ಪ ಪ್ಲೀಸ್ ಅಪ್ಪ ಅಂತ ಹೇಳ್ಬಿಟ್ಟು ತುಂಬಾನೇ ಕೇಳ್ಕೊಳ್ತಾಳೆ. ಇವಳಿತ್ರ ಕೇಳ್ಕೊಳ್ತಾ ಇದ್ರೆ ಅಲ್ಲಿ ಸಿಯೋನ್ ಅವ್ರ ಅಪ್ಪಗೆ ಸ್ವಲ್ಪ ಫೀಲಿಂಗ್ಸ್ ಇರೋ ತರನೇ ಇದೆ ನೋಡೋದಕ್ಕೆ. ಅವ್ರ ಹಂಗೆ ಫೀಲ್ ಮಾಡ್ಕೊಳ್ತಾರೆ. ಅವ್ರ ಮನ್ಸಲ್ಲಿ ಕೂಡ ಈ ಗೇಮ್ ನ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅಂತ ಅನ್ಕೊಂತಿದ್ದಾರೆ ಏನೋ ಗೊತ್ತಿಲ್ಲ. ಆದ್ರೆ ಅಷ್ಟರಲ್ಲಿ ನಮ್ ಹೀರೋಯಿನ್ಗೆ ಸ್ವಲ್ಪ ಜ್ಞಾನ ತಪ್ಪುತ್ತೆ, ತುಂಬಾನೇ ಸ್ಟ್ರೇನ್ ಆಗಿರೋದ್ರಿಂದ ಅವಳ ಹಂಗೆ ಬಿದ್ಬಿಡ್ತಾಳೆ. ಈ ಕಡೆ ನೋಡಿದ್ರೆ ಆ ಸಿಯೋನ್ ಅವರಮ್ಮ ಮತ್ತೆ ಗೇಮ್ ನ ಸ್ಟಾರ್ಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಆದ್ರೆ ಇವ್ರ ಅಪ್ಪನೇ ಹೋಗಿ ಅವ್ರನ್ನ ತಡೆಯೋದು, ಬೇಡ ದಯವಿಟ್ಟು ನನ್ ಮಾತು ಕೇಳು, ಮತ್ತೆ ಗೇಮ್ ನ ಓಪನ್ ಮಾಡ್ಬೇಡ, ಯಾಕಂದ್ರೆ ನಮ್ ಮಗಳೇ ಬಂದು ನಮ್ಗೆ ಸಿಗ್ನಲ್ ಕೊಟ್ಟಿತ್ತಾರನೆ ನನ್ಗೆ ಅನ್ನಿಸ್ತಾ ಇದೆ, ಈ ಗೇಮ್ ಇಲ್ಲೇ ಸ್ಟಾಪ್ ಮಾಡ್ಬೇಕು ಅಂತ ಅವಳೇ ಯೋಚನೆ ಮಾಡ್ತಾ ಇರುವಾಗ ನಾವ್ಯಾಕೆ ಇದನ್ನೆಲ್ಲ ಮಾಡ್ಬೇಕು, ಬೇಡಮ್ಮ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡು ಅಂತ ತುಂಬಾನೇ ಕೇಳ್ಕೊಳ್ತಾರೆ. ಆದ್ರೆ ಅಯ್ಯಮ್ಮ ಕೇಳೋ ತರನೇ ಇಲ್ಲ. ಅಯ್ಯಮ್ಮ ಹೇಳ್ತಾರೆ, ಏನು ಓಜಂಗ್ ಹೇಳಿದ್ಲಾ, ಓಜಂಗ್ ಅಂದ್ರೆ ನಮ್ ಮಗಳು ಸಾಯೋದಕ್ಕೆ ಅವಳು ಒಂದು ಕಾರಣವಾಗಿದ್ದವಳೆ ತಾನೆ, ಓಜಂಗ್ ಅನ್ನೋ ಒಂದು ಕ್ಯಾರೆಕ್ಟರ್ ನ ನಾವ್ ಕ್ರಿಯೇಟ್ ಮಾಡಿರೋದು, ಅವಳ ಮೈ ಒಳಗಡೆ ಇರೋದು ನನ್ ಮಗಳನ್ನ ಆತ್ಮ ತರ ನಾನ್ ಕ್ರಿಯೇಟ್ ಮಾಡಿದೀನಿ, ಅವಳೊಂದು ಅಷ್ಟೇ, ಅವಳು ಹೇಳಿದ್ಲು ಅಂತ ಹೇಳ್ಬಿಟ್ಟು ಈ ಗೇಮ್ ನ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅಂತ ನೋಡ್ತಾ ಇದೀರಾ, ಇದಕ್ ನಾನ್ ಒಪ್ಕೊಳ್ಳೋದಿಲ್ಲ, ನನ್ ಮಗಳ ಸಾವಿಗೆ ಯಾರೆಲ್ಲ ಕಾರಣ ಆದ್ರೂ ಅವ್ರನ್ನೆಲ್ಲ ಇದಕ್ಕಿಂತ 100 ಪಟ್ಟು ನಾನು ಅವ್ರ ಮೇಲೆ ಸೇಡ್ ತೀರ್ಸ್ಕೋಬೇಕು, ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ, ನೀವು ನನ್ಗೆ ಅಡ್ಡ ಬರ್ಬೇಡಿ, ನಾನು ಈ ಗೇಮ್ ನ ಸ್ಟಾರ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಅಯ್ಯಪ್ಪ ಅಂತೂ ತುಂಬಾನೇ ಕೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ, ಇಲ್ಲಮ್ಮ ಸ್ವಲ್ಪ ಆದ್ರೂ ಯೋಚನೆ ಮಾಡಿ ನೋಡು, ಇದುವರೆಗೂ ನಡೆಸಿರೋ 12 ಗೇಮ್ ಅಲ್ಲೂ ನಮ್ ಮಗಳೇ ವಿನ್ ಆದ್ಲು, ಆದ್ರೆ ಈ ಸರ್ತಿ ಲಿಯೋನ್ ಎದ್ ಬಂದಿದ್ದಾಳೆ ಅಂದ್ರೆ ಏನ್ ಅರ್ಥ, ಅವಳೆ ಸಿಂಬಾಲಿಕ್ ಆಗಿ ಹೇಳ್ತಾ ಇರೋಂಗೆ ತಾನೆ ಅರ್ಥ, ಈ ಗೇಮ್ ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ. ಇದ್ಯಾಕ್ ನಿನ್ಗೆ ಅರ್ಥ ಆಗ್ತಾ ಇಲ್ಲ, ಇದಕ್ ಮೇಲೆ ನಾವ್ ಇತರ ಮಾಡೋದ್ ಸರಿ ಇಲ್ಲ, ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡ್ಬಿಡೋಣ ಅಂತ ಇವ್ರು ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾ ಇದ್ರೆ ಅಯ್ಯಮ್ಮ ಮನ್ಸ್ ಕೂಡ ಸ್ವಲ್ಪ ಚೇಂಜ್ ಆಗೋ ತರ
ತರಾನೇ ಇದೆ ಮುಖ ರಿಯಾಕ್ಷನ್ ನೋಡಿದ್ರೆ. ಅವರು ಹಂಗೆ ಹೋಗಿ ಹಗ್ ಮಾಡ್ಕೊಳ್ತಾರೆ. ಆತರ ಹಗ್ ಮಾಡ್ತಾ ಇರ್ಬೇಕಾದ್ರೆ ಆ ಅಮ್ಮ ನಮ್ ಹೀರೋಯಿನ್ ಕಡೆಗೆ ಒಂಥರ ವ್ಯತ್ಯಾಸವಾಗಿ ಒಂಥರ ಗುರಾಯಿಸ್ಕೊಂಡೆ ನೋಡ್ತಾಳೆ. ಈ ಅಮ್ಮ ನೋಡೋದನ್ನ ನೋಡಿದ್ರೆ ಈ ಗೇಮ್ ಇಲ್ಲಿಗೆ ಸ್ಟಾಪ್ ಮಾಡೋ ತರ ಇಲ್ಲ. ಈ ಅಮ್ಮ ಮತ್ತೆ ಕಂಟಿನ್ಯೂ ಮಾಡ್ತಾಳೆ ಏನೋ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಮತ್ತೆ ಗೇಮ್ ಕಂಟಿನ್ಯೂ ಆಗುತ್ತೆ. ಇದೇ ತರ ಈಗ ಬಸ್ಸಲ್ಲಿ ಮತ್ತೆ ನಮ್ ಹೀರೋಯಿನ್ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಫಸ್ಟ್ ಸೀನ್ ಅಲ್ಲಿ ಹೆಂಗೆ ಪೆಚ್ಚಿ ಬಿದ್ದು ಎದ್ಲು ಇವರೆಲ್ಲ ಒಂದು ಫೀಲ್ಡ್ ಟ್ರಿಪ್ ಗೆ ಹೋಗೋ ತರ, ಅದೇ ತರ ಈಗ ಅವಳಿಗೆ ಎಚ್ಚರ ಆಗುತ್ತೆ. ಆದ್ರೆ ಈಗ ನಮ್ ಹೀರೋಯಿನ್ ಗೆ ಏನೆಲ್ಲ ನಡೀತು ಅಂತ ಹೇಳ್ಬಿಟ್ಟು ಅವಳಿಗೆ ಪೂರ್ತಿ ನೆನ್ಪಿರುತ್ತೆ. ಬಟ್ ಅದನ್ನ ಯಾರ ಹತ್ರ ಹೇಳ್ಕೊಳಕ್ಕೂ ಆಗೋದಿಲ್ಲ. ಇವಳಿಗಂಗೆ ಕೆಟ್ಟ ಕನ್ಸ್ ಬಂದಾಗ ಎಕ್ಸಿ ಬಿದ್ದಿರ್ತಾಳಲ್ಲ, ಈಗ್ಲೂ ಅದೇ ತರ ಎದ್ದೇಳ್ತಾಳೆ. ತಿರುಗ್ ನೋಡಿದ್ರೆ ಹೀರೋ ಒಬ್ನೇ ಕೂತಿರ್ತಾನೆ. ಪಕ್ಕದಲ್ಲಿ ಓಜಂಗಿರೋದಿಲ್ಲ, ಹೀರೋ ಒಬ್ನೇ ಕೂತಿರ್ತಾನೆ. ಅವ್ನ ಆಕ್ಚುಲಿ ಮಲ್ಗಿರೋ ತರ ಇರ್ತಾನೆ. ಬಟ್ ಇವಳು ನೋಡೋ ಟೈಮ್ಗೆ ಅವ್ನು ಕೂಡ ಹಂಗೆ ಎದ್ ನೋಡಿ ಸ್ಮೈಲ್ ಮಾಡ್ತಾನೆ. ಇವಳಿಗೆಲ್ಲ ನೆನ್ಪಿರತ್ತಲ್ಲ ಈಗ ನೆಕ್ಸ್ಟ್ ಏನ್ ನಡೆಯುತ್ತೆ ಏನು ಅಂತ. ಅದೇ ತರ ಬಸ್ಸಲ್ಲಿ ಬುಲ್ಲಿಗೆ ಅವರೆಲ್ಲ ಹಿಂದ್ಗಡೆ ಕೂತ್ಕೊಂಡ ಮಾಫಿಯಾನ ಒಂದು ಗೇಮ್ ನ ಆಡೋದು ಸೌಂಡ್ ಮಾಡೋದೆಲ್ಲ ನೋಡ್ತಾರೆ. ಇವಳಂಗೆ ಸುತ್ತ ತಿರುಗ್ ನೋಡಿದಾಗ ಓಜಂಗ್ ಹಿಂದ್ಗಡೆ ಸೀಟಲ್ ಕೂತಿರ್ತಾಳೆ. ಅವಳಂಗೆ ನಮ್ ಹೀರೋಯಿನ್ ನೋಡಿ ಗುರಾಯಿಸ್ಕೊಂಡ್ ನೋಡ್ತಾ ಇರ್ತಾಳೆ. ಅಷ್ಟೇ, ಇಲ್ಲಿಗೆ ಅರ್ಥ ಆಗೋಯ್ತು ಆ ಆಂಟಿ ಅವ್ರನ್ನ ಯಾರನ್ನು ಸುಮ್ನೆ ಬಿಡೋದಿಲ್ಲ ಅಂತ. ಯಾಕಂದ್ರೆ ಮತ್ತೆ ಗೇಮ್ ಸ್ಟಾರ್ಟ್ ಆಗಿದೆ. ಇನ್ನು ಎಷ್ಟು ಸತಿ ಅವ್ರಿಗೆ ಗೇಮ್ ನ ಸ್ಟಾರ್ಟ್ ಮಾಡ್ತಾರೋ ಇವ್ರಿಗೆಲ್ಲ ಇನ್ನು ಎಷ್ಟು ನರ್ಕ ಕೊಡ್ತಾರೋ ಗೊತ್ತಿಲ್ಲ. ಇಲ್ಲಿಗೆ ಈ ಸೀರೀಸ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಇದೇ ತರ ಇಂಟ್ರೆಸ್ಟಿಂಗ್ ಆಗಿರೋ ಸೀರೀಸ್ ನ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಅಷ್ಟೇ ಅಲ್ಲ, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಸೀರೀಸ್ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.